ಎಲ್ರಿಗೂ ನಮಸ್ಕಾರ. ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ನಡೆಸತಕ್ಕಂತಹ ಈ ಏನು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದರ ವಿರುದ್ಧ ಕಳೆದ 1.5 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಜನಜಾಗೃತಿ ಪ್ರಾರಂಭ ಆಯಿತು. ಯಾವಾಗ ಇವರ ಕುಟುಂಬದವರು, ದಣಿಗಳು, ಧರ್ಮೋದ್ಯಮಿಗಳ ಕುಟುಂಬದ ಸದಸ್ಯರ ಮೇಲೆ, ಆ ಕುಟುಂಬದ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣದ ಆರೋಪ ಬಂತು, ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಹೋರಾಟವನ್ನ ಹತ್ತಿಕ್ಕೋದರ ಸಲುವಾಗಿ ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಿರಂತರವಾಗಿ ಅವರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಅವರನ್ನ ಮಾನಸಿಕವಾಗಿ ಕುಂದಿಸಬೇಕು ಮತ್ತು ಹೋರಾಟಕ್ಕೆ ಜನನೇ ಬರಬಾರದು ಅಂತ ಹೇಳಿ ಈ ಸ್ವಸಹಾಯ ಗುಂಪುಗಳನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದರು. ಅವರು ನಡೆಸ್ತಾ ಇದ್ದಂತಹ 30 ವರ್ಷಗಳಿಂದ ನಡೆಸ್ತಾ ಇದ್ದಂತಹ ಈ ಮೀಟರ್ ಬಡ್ಡಿ ದಂಧೆ, ಗ್ರಾಮಾಭಿವೃದ್ಧಿ ಯೋಜನೆ, ಮೈಕ್ರೋ ಫೈನಾನ್ಸ್ ಯೋಜನೆ, ಇನ್ನೇನೇನೋ ಹೆಸರಿಟ್ಕೊಂಡು ಮಾಡ್ತಾ ಇದ್ರು. ಅದರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಯಿತು. ಕಳೆದ 6-7 ತಿಂಗಳಿನಿಂದ ಈ ವಿಶೇಷವಾಗಿ ಮೀಟರ್ ಬಡ್ಡಿ ದಂಧೆ ವಿರುದ್ಧದ ಹೋರಾಟ ತುಂಬಾ ತೀವ್ರವಾಗಾಯಿತು. ಅದರ ರಿಸಲ್ಟ್ ಏನು? ಸರ್ಕಾರ ಸುಗ್ರೀವಾಜ್ಞೆ ಕೂಡ ಹೊರಡಿಸಿತು. ಹಾಗಿದ್ರೆ ಎಷ್ಟು ಜನ ಈ ಸಂಘಗಳ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಸದಸ್ಯರು ಜಾಗೃತರಾದರು? ನಾವು ಜಾಗೃತರಾಗಿ ಜನಸಾಮಾನ್ಯರೇ ಎದ್ದೇಳು ಮಂಜುನಾಥ ಅನ್ನುವಂತಹ ಒಂದು ಜಾಗೃತಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದು. ತಾವೆಲ್ಲ ಕೂಡ ಅದನ್ನು ನೋಡಿದಿರಿ, ಗಮನಿಸಿದಿರಿ. ಹಾಗಿದ್ರೆ ಎಷ್ಟು ಜನ ಜಾಗೃತರಾದರು? ಒಂದು ರಿಸಲ್ಟ್ ಅಂತ ಬೇಕಲ್ಲ. ಈಗ ಒಂದು ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಒಂದು ಓದ್ತಾ ಸೆಮಿಸ್ಟರ್ ಎಕ್ಸಾಮ್ಸ್ ಅಂತ ಇರ್ತದೆ, ಪ್ರಿಲಿಮಿನರಿ ಎಕ್ಸಾಮ್, ಅರ್ಧ ವಾರ್ಷಿಕ ಪರೀಕ್ಷೆ, ಈ ತರ ಎಕ್ಸಾಮ್ಸ್ ಇರ್ತದೆ. ಹಾಗಿದ್ರೆ ಈ ಹೋರಾಟದ ರಿಸಲ್ಟ್ ಏನು? ಜನಜಾಗೃತಿಯ ರಿಸಲ್ಟ್ ಏನು? ಎಷ್ಟು ಜನ ಈ ಸಂಘದಿಂದ ಹೊರಗಡೆ ಬಂದಿದ್ದಾರೆ, ಅಂದ್ರೆ ಈ ಬಡ್ಡಿ ಕಿರುಕುಳದಿಂದ ಹೊರಗಡೆ ಬಂದಿದ್ದಾರೆ? ಅದನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಒಂದು ವರದಿ ಇದೆ. ಆ ವರದಿ ನಾವು ತಯಾರು ಮಾಡಿದ್ದಲ್ಲ. ಈ ವರದಿಯನ್ನ ಸ್ವತಃ SKDRDP ಸಂಸ್ಥೆಯವರು, ಆ ಸಂಸ್ಥೆಯವರು ಆತಂಕಕ್ಕೊಳಗಾಗಿ ಎಷ್ಟು ಜನ ನಿಲ್ಲಿಸಿದ್ದಾರೆ, ಎಷ್ಟು ಸಂಘಗಳು ನಿಂತಿದೆ, ಅದರ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡಿದ್ದಾರೆ. ಆ ವರದಿ ನಿಮ್ಮ ಮುಂದೆ ನಮ್ಮ ಕೈ ಸೇರಿದೆ. ಅದನ್ನು ನಿಮ್ಮ ಮುಂದೆ ಹಿಡಿತಾ ಇದ್ದೀನಿ. ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನಾನು ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಎಲ್ಲಾ ಯೂಟ್ಯೂಬರ್ಸ್ ಕೂಡ ಅದನ್ನ ದಯವಿಟ್ಟು ತೋರಿಸಿ. ನಿಮಗೆ ಬಹಳ ಆಶ್ಚರ್ಯ ಆಗಬಹುದು ಎಷ್ಟು ಜನ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ. ನಾನು ಪ್ರಾರಂಭದಲ್ಲಿ ನಿಮಗೆ ಫಸ್ಟ್ 7 ಜಿಲ್ಲೆಗಳು ಬುದ್ಧಿವಂತ ಜಿಲ್ಲೆಗಳು ಅಂತ ನಾನು ಕರಿತೀನಿ. ಎಷ್ಟೆಷ್ಟು ನಿಂತಿದೆ ಅನ್ನೋದನ್ನ ಹೇಳ್ತೀನಿ ನಿಮಗೆ. ಫಸ್ಟ್ ರ್ಯಾಂಕ್ ಬರೆದು ಯೋಚನೆ ಮಾಡಿ ಯಾರು ಬರ್ಬೋದು, ಬುದ್ಧಿವಂತರು ಯಾರು ಅಂತ ಹೇಳಿ. ಇಡೀ ಕರ್ನಾಟಕದಲ್ಲಿ ಬುದ್ಧಿವಂತರ ಜಿಲ್ಲೆ, ಮೀಟರ್ ಬಡ್ಡಿ ದಂಧೆ ವಿರುದ್ಧ ಜಾಗೃತರಾದಂತಹ ಜಿಲ್ಲೆ ಯಾವುದು? ಬುದ್ಧಿವಂತರ ಜಿಲ್ಲೆ. ನಿಮಗೆ ಆಶ್ಚರ್ಯ ಆಗಬಹುದು. ಅತಿ ಹೆಚ್ಚು ಈ ನಮಗೆ ಮೀಟರ್ ಬಡ್ಡಿ ದಂಧೆನೇ ಬೇಡ, ಧರ್ಮಸ್ಥಳದ ಹೆಸರಿನಲ್ಲಿ ನಮಗೆ ಶೋಷಣೆ ಆಗ್ತಾ ಇದೆ ಅಂತ ಹೇಳಿ ಅತಿ ಹೆಚ್ಚು ಜನ ನಿಲ್ಲಿಸಿದ್ದು ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಸ್ವಸಹಾಯ ಸಂಘಗಳ ಸಂಖ್ಯೆ 14,517. ಅದರಲ್ಲಿ ಬಡ್ಡಿಯನ್ನ ಕಟ್ಟಿಸಿದಂತಹ ಒಟ್ಟು ಸಂಘಗಳ ಸಂಖ್ಯೆ 6,259. ಇದು ನಿಮ್ಮ ಲಿಸ್ಟ್ ಹಾಕ್ತಾ ಇದ್ದೀನಿ. ಹೀಗಾಗಿ ಟೋಟಲ್ ಪರ್ಸೆಂಟೇಜ್ ವೈಸ್ ಲೆಕ್ಕ ಮಾಡಿದ್ರೆ ರಾಯಚೂರು 43.11%. 43.11% ಜನ
ಬಡ್ಡಿ ಕಟ್ಟೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅವರಿಗೆ ನಾನು ರಾಯಚೂರು ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರಿಗೆ, ಸಂಘದ ಸದಸ್ಯರಿಗೆ ಹಾರ್ಟಿ ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎರಡನೇದ್ದು ಬರೋದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆನೂ ಕೂಡ ಎಷ್ಟು ಒಳ್ಳೆ ಜಾಗೃತರಾಗಿದ್ದಾರೆ ಅಂದ್ರೆ, ಹಾಸನವನ್ನ ಅವರು ಇದಕ್ಕೆ ಇದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ಚನ್ನರಾಯಪಟ್ಟಣ ಡಿವಿಷನ್, ಇನ್ನೊಂದು ಹಾಸನ. ಚನ್ನರಾಯಪಟ್ಟಣ ಭಾಗದಲ್ಲಿ ಒಟ್ಟು ಸ್ವಸಹಾಯ ಗುಂಪುಗಳ ಸಂಖ್ಯೆ 11,687. ಒಟ್ಟು ಅಂತ ಹೇಳಿದ್ರೆ ಇವರು ಧರ್ಮಸ್ಥಳದ್ದು, ನಾನು ಬೇರೆ ಅವರು ಕೂಡ ಮಾಡಿದ್ದಾರೆ, ನಾನು ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಇದು ಬರೀ ಧರ್ಮಸ್ಥಳ ಹೆಸರಿನಲ್ಲಿ ನಡೀತಕ್ಕಂತಹ ಮೀಟರ್ ಬಡ್ಡಿ ದಂಧೆ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ. ಚನ್ನರಾಯಪಟ್ಟಣದಲ್ಲಿ ಒಟ್ಟು 11,687, ಅದರಲ್ಲಿ 4,874 ಸಂಘಗಳು, ಜನ ಅಲ್ಲ ಸಂಘಗಳು ನಿಲ್ಲಿಸಿದೆ. ಟೋಟಲ್ 41.7%, 41.70% ಜನ ಸಂಘಗಳು ನಿಲ್ಲಿಸಬಹುದಿದೆ. ಅದೇ ರೀತಿ ಹಾಸನದಲ್ಲಿನೂ ಕೂಡ ಒಂದು ಚನ್ನರಾಯಪಟ್ಟಣ ಆಯಿತು, ಇನ್ನೊಂದು ಹಾಸನ ಡಿವಿಷನ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಟ್ಟು SHGಗಳ ಸಂಖ್ಯೆ 15,162, ನಿಲ್ಲಿಸಿದ್ದು 5,116. ಟೋಟಲ್ ಅದು ಬರೋದು 33.74%. ಅಷ್ಟು ಜನ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ಬರೋದು ಬೀದರ್. ಒಟ್ಟು SHGಗಳ ಸಂಖ್ಯೆ 15,961, ನಿಲ್ಲಿಸಿದ್ದು 5,316, 33.31%. ಆನಂತರ ಹಿರಿಯೂರು ನಿಮ್ಗೆ ಗೊತ್ತಿರಬಹುದು, ಚಿತ್ರದುರ್ಗದಲ್ಲಿ ಮೊನ್ನೆ ತಾನೇ ಬಹಳಷ್ಟು ಅಲ್ಲಿ ಇದನ್ನ ನಡೀತಾ ಇತ್ತು, ಆಕ್ರೋಶ ವ್ಯಕ್ತ ಆಗಿತ್ತು. ಒಟ್ಟು ಹಿರಿಯೂರು ಒಂದೇ ಠಾಣೆಯಲ್ಲಿ 11 ಜನ ಮಹಿಳೆಯರು ದೂರು ಕೊಟ್ಟಿದ್ದಾರೆ ವಿರುದ್ಧ. ಒಟ್ಟು ಅಲ್ಲಿ ಇರುವಂತಹ ಸ್ವಸಹಾಯ ಸಂಘಗಳ ಸಂಖ್ಯೆ 11,102, ಅದರಲ್ಲಿ 2,841 ಸಂಘಗಳು ನಿಂತಿದೆ ಹಿರಿಯೂರಿನಲ್ಲಿ. ಹಿರಿಯೂರು ಬಹಳ ಅತ್ಯಂತ ಸ್ವಲ್ಪ ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಇರುವಂತಹ ಜನ, ಅವರು ಸಂಪೂರ್ಣವಾಗಿ ಜಾಗೃತರಾಗಿದ್ದಾರೆ. ಹೀಗಾಗಿ ಹಿರಿಯೂರಿನಲ್ಲಿ 25.59% ಸಂಘಗಳು ನಿಂತು ಹೋಗಿದೆ. ಕಲಬುರಗಿ ನೆಕ್ಸ್ಟ್ ಬರೋದು ಕಲಬುರಗಿ. 15,684, ಅದರಲ್ಲಿ 3,969 ನಿಂತು ಹೋಗಿದೆ. ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಟಾಪ್ ಅಂದ್ರೆ ನಿಂತಿದ್ದು 25.31%. ಅದಾದ ನಂತರ ಬರೋದು ರಾಮನಗರ ಜಿಲ್ಲೆ. ಅದರಲ್ಲಿರೋದು 14,465 ಸಂಘಗಳು. ನಿಂತಹ ಸಂಘಗಳು 3,646. ಹೀಗಾಗಿ 25.21%, ಕಾಲಭಾಗದಷ್ಟು ಸಂಘಗಳು ನಿಂತು ಹೋಗಿದೆ. ಇದಾದ ನಂತರ ಯಾದಗಿರಿ, ಚಾಮರಾಜನಗರ, ಜಗಳೂರು, ಬಾಗಲಕೋಟೆ, KR ನಗರ, ಮಂಡ್ಯ, ಉಡುಪಿ, ಹೀಗೆ ಅನುಕ್ರಮವಾಗಿ ಈ ಸಂಖ್ಯೆಯಲ್ಲಿ ಬರ್ತದೆ. ಆನಂತರ ಕೊನೆಯದಾಗಿ ಬರೋದು ತುಮಕೂರು ಜಿಲ್ಲೆ. ತುಮಕೂರು 1 ನಲ್ಲಿ ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ 6.09. ತುಮಕೂರು ಮಾನ್ಯ ಗೃಹ ಸಚಿವರ ತವರು ಜಿಲ್ಲೆ, ಅವರು ಉಸ್ತುವಾರಿ ಇರುವಂತಹ ಜಿಲ್ಲೆ. ಮಾನ್ಯ ಗೃಹ ಸಚಿವರು ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾನೆ ಇರ್ತಾರೆ, ಹೌದು ಇದನ್ನು ಬಂದ್ ಮಾಡಬೇಕು ಅಂತ ಹೇಳಿ. ಆದ್ರೆ ಸ್ವತಃ ಅವರ ಜಿಲ್ಲೆಯಲ್ಲಿನೇ ಜಾಗೃತಿಯ ಮಟ್ಟ ಕಡಿಮೆ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಅನೇಕ ಇದರಲ್ಲಿ ನೋಡಿ, ಆನಂತರ ಉಡುಪಿಯಲ್ಲಿನೂ ಕೂಡ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ. ಉಡುಪಿಯಲ್ಲಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಅವರೇಜ್ ಇದೆ. ಅಲ್ಲಿ ಉಡುಪಿಯಲ್ಲಿ 22% ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20.74%. ಬುದ್ಧಿವಂತರದು ಈಗ ನೋಡಿ, SSLC ರಿಸಲ್ಟ್, PUC ರಿಸಲ್ಟ್ ಬಂತ ಹೇಳಿದ್ರೆ ಫಸ್ಟ್ ರ್ಯಾಂಕ್ ಬರೋದೇ ಉಡುಪಿ, ಲಾಸ್ಟ್ ರ್ಯಾಂಕ್ ಬರೋದೇ ರಾಯಚೂರು ಅಥವಾ ಯಾದಗಿರಿ. ಆದರೆ ಇದರಲ್ಲಿ ಜಾಗೃತಿ ಆದಂತಹ ಈ ಪಟ್ಟಿಯಲ್ಲಿ, ಬುದ್ಧಿವಂತರ ಪಟ್ಟಿಯಲ್ಲಿ ಫಸ್ಟ್ ಇರೋದೇ ರಾಯಚೂರು. ಇದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದಿರೋದು ಏನಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ಯೂಟ್ಯೂಬ್ಗಳ ಮುಖಾಂತರ ಅನೇಕ ವಿಡಿಯೋಗಳು ನಮಗೆ ಬರ್ತಾ ಇರೋದು, ಈ ಸಂಚಾರಿ ಸ್ಟುಡಿಯೋ ಅವರಿಗೆ ಮತ್ತೆ ನಮ್ದು ತಂಡ ಏನಿದೆ ರೈಟ್ ನ್ಯೂಸ್ ಅವರಿಗೆ ವಿಶೇಷವಾಗಿ ತುಂಬಾ ವಿಡಿಯೋಗಳು ನಮಗೆ ಬರ್ತಾ ಇರೋದು. ಎಲ್ಲಿಂದ ಅಂತ ಹೇಳಿದ್ರೆ, ರಾಯಚೂರಿನಿಂದ, ಕೊಪ್ಪಳದಿಂದ, ಯಾದಗಿರಿಯಿಂದ, ಈಗ ಗುಲ್ಬರ್ಗಾದಿಂದ, ಗದಗ್ನಿಂದ, ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಿಂದ. ಇದು ಅಲ್ಲಿ ಯಾಕೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಾ ಮಹಿಳೆಯರು ಕೂಡ ಒಂದಾಗ್ತಾ ಇದ್ದಾರೆ.
ಈ ಚಿಕ್ಕಮಗಳೂರು ಮಲೆನಾಡು ಕರಾವಳಿ ಭಾಗದಲ್ಲಿ ಏನಾಗಿದೆ, ಮನೆಗಳು ದೂರ ದೂರ ಇರ್ತದೆ. ನೀವು ನೋಡಿರ್ಬೋದು ಕುಂದಾಪುರ ಆಗಲಿ ಅಥವಾ ಮಂಗಳೂರಿನ ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ, ಚಿಕ್ಕಮಗಳೂರಿನ ಮಲೆನಾಡು ಪ್ರದೇಶದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ 1 ಕಿಲೋಮೀಟರ್, 2 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರ ಇರ್ತದೆ. ಅಲ್ಲಿ ಏನ್ ಮಾಡ್ತಾ ಇರಿ, ಇವರು ಗುಂಪು ಕಟ್ಕೊಂಡು ಈ ನರಿಗೆ ತೋಳಗಳ ತರ ಅಲ್ಲಿ ಬೇಟೆ ಆಡಕ್ ಹೋಗ್ತಾರೆ. ಅಲ್ಲಿ ಒಂದಾಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಒಗ್ಗಟ್ಟಾಗ್ತಾ ಇದ್ದಾರೆ. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿ, ಅವ್ರನ್ನ ಕರೆಸಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದಾರೆ. ಮರ್ಯಾದೆ ಕೊಟ್ಟು ಮನೆಗೆ ಬಂದು ಅವರನ್ನ ಯಾರು ಈ ಸಾವಿನ ಪ್ರತಿನಿಧಿಗಳು, ಸುಲಿಗೆ ಪ್ರತಿನಿಧಿಗಳು ಇನ್ಸಲ್ಟ್ ಮಾಡ್ಕೊಂಡು ಟೈ ಹಾಕೊಂಡು ಬರ್ತಾರಲ್ಲ, ಮತ್ತೆ ಮೇಡಮ್ ಅವರು ಬರ್ತಾರಲ್ಲ, ಬಂದಾಗ ಅವ್ರನ್ನ ಕುರ್ಚಿ ಮೇಲೆ ಕೂರಿಸಿ ಇವರೆಲ್ಲ ಸದಸ್ಯರು ಕೆಳಗಡೆ ಕೂತ್ಕೊಂಡು ಒಂದು ಚರ್ಚೆಯನ್ನ ಮಾಡಿ ಬಹಳ ನೀಟಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾವು ಕಟ್ಟಲ್ಲ ಅಂತ ಹೇಳಿಲ್ಲ, ಆದ್ರೆ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ. ನಾವು ಕಟ್ಟಲ್ಲ ಅಂತ ಹೇಳಿಲ್ಲ, ಆದ್ರೆ ನಮಗೆ RBI ಸ್ಟೇಟ್ಮೆಂಟ್ ಕೊಡಿ, ನಮ್ಮ ಉಳಿತಾಯ ಹಣದ ಸ್ಟೇಟ್ಮೆಂಟ್ ಕೊಡಿ. ಎಲ್ಲೆಲ್ಲಿ ಗ್ರಾಮಸ್ಥರು ಒಗ್ಗಟ್ಟಾಗ್ತಾ ಇದ್ದಾರೆ ಆ ಗ್ರಾಮಗಳು ಇವರ ಕಪಿಮುಷ್ಟಿಯಿಂದ, ಈ ಸಾಲದ ಬಡ್ಡಿ ಕಿರುಕುಳದ ಸುಳಿಯಿಂದ ಮುಕ್ತರಾಗ್ತಾ ಇದ್ದಾರೆ, ಸ್ವತಂತ್ರ ಆಗ್ತಾ ಇದೆ. ಎಲ್ಲೆಲ್ಲಿ ಇವರ ಆಮಿಷಕ್ಕೆ ಮತ್ತೆ ಇವರು ಜಗಳ ಹಚ್ಚುತ್ತಾ ಇದ್ದಾರಲ್ಲ, ಒಳಗಡೆನೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ, ಒಂದು ಓಣಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಅಣ್ಣ ತಮ್ಮಂದಿರಲ್ಲೇನೆ ಜಗಳ ಹಚ್ತಾ ಇದ್ದಾರೆ, ಗಂಡ ಹೆಂಡತಿ ನಡುವೆ ಜಗಳ ಹಚ್ತಾ ಇದ್ದಾರೆ. ಆ ಒಂದು ಪ್ರಲೋಭನೆಗೆ, ಅವರ ಒಂದು ತಂತ್ರಗಾರಿಕೆಗೆ, ಮೋಸಕ್ಕೆ ಒಳಗಾಗ್ತಾ ಇದ್ದಾರಲ್ಲ, ಅಲ್ಲಿ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇರೋದು, ನಮ್ಮ ಇಡೀ ಸೌಜನ್ಯ ಹೋರಾಟಗಾರರು ನಿಮ್ಮ ಗಮನಕ್ಕೆ ತರ್ತಾ ಇರೋದು, ದಯವಿಟ್ಟು ಯಾವ ಕಾರಣಕ್ಕೂ ನೀವು ಭಯ ಪಟ್ಕೊಳ್ಳಕ್ ಹೋಗಬೇಡಿ. ಎಲ್ಲರೂ ಕೂಡ ಒಂದಾಗಿ. ಇಲ್ಲಿ ಈಗ ವಿವರವಾಗಿ ಕೆಲವೊಂದಿಷ್ಟು ಈ ಪ್ರಶ್ನೋತ್ತರ ಇದರಲ್ಲಿ ಮಾಲಿಕೆ ಒಳಗಡೆ ನಾನು ವಿವರಣೆಯನ್ನು ಕೊಡ್ತೀನಿ ನಿಮಗೆ. ಇಲ್ಲಿ ಆಗಬೇಕಾಗಿರೋದು ಏನಂತ ಹೇಳಿದ್ರೆ, ಯಾವಾಗ ನೀವು ಗ್ರಾಮಸ್ಥರು ಆಗಲಿ ಅಥವಾ ಸಂಘದ ಸದಸ್ಯರು ಒಬ್ಬೊಬ್ಬರಿಗೆ ಕಚ್ಚಾಟ ಮಾಡ್ದೇನೆ ಒಂದಾಗ್ತೀರಿ, ಆವಾಗ ನಿಮ್ಮನ್ನ ಯಾರು ಹೆದರ್ಸಕ್ ಬರೋದಿಲ್ಲ. ಹೀಗಾಗಿ ಟೋಟಲ್ ಆಗಿ ಈ ವರದಿ ಏನಿದೆ, ಈ ವರದಿಯಲ್ಲಿ ಒಂದು ಅದ್ಭುತವಾದಂತಹ ಬೆಳವಣಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಳ್ಳೆ ನೀವು ಓವರ್ ಆಲ್ ಎಷ್ಟು ಜನ ನಿಲ್ಲಿಸಿದ್ರು ಅಂತ ಹೇಳಿ, ಸಾರಿ, ಎಷ್ಟು 6,31,222 ಇವರು ಮಾರ್ಕ್ ಮಾಡಿದ್ದು ಒಟ್ಟು ಟೋಟಲ್ ಸಂಘಗಳ ಸಂಖ್ಯೆ. 6,31,222 ಸಂಘದಲ್ಲಿ ಒಟ್ಟು ನಿಂತಹ ಸಂಘಗಳ ಸಂಖ್ಯೆ 1,15,608. ನೋಡಿ, 1,15,000 ಬರೀ ಒಂದು 6 ತಿಂಗಳಲ್ಲಿ ಆನ್ ಅಂಡ್ ಅವರೇಜ್ ಒಂದು ಸಂಘದಲ್ಲಿ ಇರುವಂತಹ, ಒಂದೊಂದರಲ್ಲಿ 7 ಇದ್ದಾರೆ, 8 ಇದ್ದಾರೆ, 10 ಇದ್ದಾರೆ. ಆನ್ ಅಂಡ್ ಅವರೇಜ್ ನಾವು 8 ಅಥವಾ 9 ಹಿಡ್ಕೊಂಡ್ರು ಕೂಡ ಇಡೀ ರಾಜ್ಯಾದ್ಯಂತ 10 ಲಕ್ಷ ಜನ ಸಂಘದ ಸದಸ್ಯರು ಬಡ್ಡಿ ಕಟ್ಟೋದನ್ನ, ಮರುಪಾವತಿ ಮಾಡೋದನ್ನ, ಈ ಮೀಟರ್ ಬಡ್ಡಿ ಸಂಸ್ಥೆಗೆ, ಲೈಸೆನ್ಸ್ ಇಲ್ಲದ ಮೀಟರ್ ಬಡ್ಡಿ ಸಂಸ್ಥೆಗೆ 10 ಲಕ್ಷ ಜನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಹೋರಾಟದ ಒಂದು ಅದ್ಭುತವಾದಂತಹ ಪರಿಣಾಮ ಇದು. ಬಹುಶಃ ಏನೊಂದು ಸಾಮಾಜಿಕ ಚಳುವಳಿ, ಇದು ಜಾಗೃತಿ ಅನ್ನೋದು ಈಗ ಚಳುವಳಿಯಾಗಿ ಪರಿವರ್ತನೆಗೊಂಡಿದೆ, ಒಂದು ಸೋಷಿಯಲ್ ರೆವಲ್ಯೂಷನ್ ಆಗಿದೆ. ಅದರ ರಿಸಲ್ಟ್ ಇದು. ಇದರಲ್ಲಿ ಸಾಕಷ್ಟು ಜನ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ ವಾರ್ ರೂಮ್ನಲ್ಲಿ ನಾನು ಎಲ್ಲಾ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆ ಸಂಪೂರ್ಣವಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಕಲಬುರಗಿಯಲ್ಲಿಯ ಚೆನ್ನೈ ವಸ್ತ್ರದವರು ಅಧ್ಯಕ್ಷರಿದ್ದಾರೆ ಮತ್ತು ಅವರ ಇಡೀ ತಂಡ ಏನಿದೆ, ನಮ್ಮ ವಿಜಯನಗರ ಜಿಲ್ಲೆ ಇರ್ಬೋದು ಮತ್ತು ಪ್ರತಿಯೊಂದು
ಜಿಲ್ಲೆಯಲ್ಲಿ ಇರತಕ್ಕಂತಹ ಮಾಹಿತಿ ಹಕ್ಕಿನ ಕಾರ್ಯಕರ್ತರು, ಸೌಜನ್ಯ ಹೋರಾಟಗಾರರು ಮತ್ತು ಅನೇಕ ಯೂಟ್ಯೂಬ್ಗಳು, ಕೂಡ್ಲಾ ರಾಂಪೇಜ್ ಇಂದ ಹಿಡಿದು ಈಗ ಸಂಚಾರಿ ಸ್ಟುಡಿಯೋ ಅವರು ಇರಬಹುದು ಮತ್ತು ಈಗ ರೈಟ್ ನ್ಯೂಸ್ ಇರಬಹುದು ಮತ್ತು ನಿರಂತರವಾಗಿ ಅನೇಕ ನಮ್ಮ ಯಾವುದು ಅಕ್ಷರ ಮೀಡಿಯಾ ಇರಬಹುದು, ಜನತಾ ಏಜೆಂಟ್ ಇರಬಹುದು, ಆನಂತರ ಥರ್ಡ್ ಐ ಇರಬಹುದು, ಈಗ ಇರ್ತಕ್ಕಂಥ ಶಿಮಾ ನ್ಯೂಸ್ ಮತ್ತು ಸಯನ್ ಅಂತ ಇನ್ನೂ ಅನೇಕ ಪಟ್ಟಿ ಬಹಳ ತುಂಬಾ ಇದೆ. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಜನರಿಗೆ ತಲುಪಿಸತಕ್ಕಂತಹ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಚಾನೆಲ್ಗಳು ಬರೀ ಮೈಕ್ರೋ ಫೈನಾನ್ಸ್ ಅಂತಾರೆ, ಆದರೆ ವಾಸ್ತವದಲ್ಲಿ ಏನು ನಡೀತಾ ಇದೆ ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ಈ ಎಲ್ಲಾ ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇನ್ಸ್ಟಾಗ್ರಾಮ್ ಇರಬಹುದು, ವಾಟ್ಸಪ್ ಇರಬಹುದು, ಆನಂತರ ಫೇಸ್ಬುಕ್ ಇರಬಹುದು, ಅಲ್ಲಿ ಇರತಕ್ಕಂತಹ ಸಾಮಾಜಿಕ ಕಾಳಜಿ ಇರುವಂತಹ ಅನೇಕ ಜನ ಬುದ್ಧಿವಂತರು, ಪ್ರಜ್ಞಾವಂತರು ಇದನ್ನ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಹುಶಃ ರಾಜ್ಯ ಕಂಡಂತಹ ಒಂದು ಅತಿ ದೊಡ್ಡ ಚಳುವಳಿಯ ಒಂದು ಅತಿ ದೊಡ್ಡ ಫಲ ಇದು. ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ, ಯಾಕಂತ ಹೇಳಿದ್ರು ಬಹಳ ದರ್ಪ ಇವರು ಯಾರಿಗೂ ಕೂಡ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಯಾರಿಗೂ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ಇವರು ಏನೇ ಆದ್ರೂ ಕೂಡ ಬರೀ ಅವರು ಸುಳ್ಳ ಪ್ರೊಪಗಂಡಾ, ನಾವು ಆ ಅಭಿವೃದ್ಧಿ ಮಾಡಿದ್ವಿ, ಈ ಅಭಿವೃದ್ಧಿ ಮಾಡಿದ್ವಿ, ಎಲ್ಲಾ ಸುಳ್ಳಿನ ಕಂತೆ, ಸುಳ್ಳಿನ ಕೋಟೆ ಕಟ್ಟು ಮೆರೆದಂತವ್ರು ಇವರು. ಪೊಲೀಸ್ ಠಾಣೆ ಇವರು ಲೆಕ್ಕಕ್ಕೇನೆ ಇರಲಿಲ್ಲ. ಒಂದ್ ಹಂತಕ್ಕೆ ಇವರು ಎಲ್ಲಿಗೆ ಬಂದಿದ್ರು ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಒಂದು 3-4 ತಿಂಗಳ ಹಿಂದೆನೆ ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಪೊಲೀಸರನ್ನು ಕಳಿಸ್ತೇನೆ ಅಂತ ಹೇಳ್ತಾ ಇದ್ರು. ಈಗ ಅವರೇ ಪೊಲೀಸರಿಗೆ ಹೆದರ್ತಾ ಇದ್ದಾರೆ, ಹೆದರ್ಕೊಂಡು ಓಡ್ತಾ ಇದ್ದಾರೆ. ಇದು ಹೋರಾಟಕ್ಕೆ ಸಿಕ್ಕಂತಹ ಒಂದು ಫಲ, ಹೋರಾಟದ ಪರಿಣಾಮ, ಜನಜಾಗೃತಿಯ ಪರಿಣಾಮ. ಹೀಗಾಗಿ ಇದು ಬರೀ ಒಬ್ಬ ವ್ಯಕ್ತಿ, ಒಂದಿಷ್ಟು ಜನರದ ವ್ಯಕ್ತಿದಲ್ಲ, ಇಟ್ ಇಸ್ ಅ ಟೀಮ್ ವರ್ಕ್. ನಾವು ಟೀಮ್ ವರ್ಕ್ ನಲ್ಲಿ ನಂಬ್ತೇವೆ. ನಮ್ಮ ಇಡೀ ಟೀಮ್ ವರ್ಕ್ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಯಾರ್ಯಾರು ನೋಡ್ತಾ ಇದ್ದೀರಿ, ಯಾರ್ಯಾರು ಇಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಿ, ಅವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಈ ಮೊದಲನೆಯ ಒಟ್ಟು 7 ವಿಭಾಗಗಳು ಅಂದ್ರೆ 25% ವರೆಗೆ ನಿಲ್ಲಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಥಮ್ಸ್ ಅಪ್ ಅನ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ರಾಯಚೂರು, ಚನ್ನರಾಯಪಟ್ಟಣ, ಹಾಸನ, ಬೀದರ್, ಹಿರಿಯೂರು, ಕಲಬುರಗಿ, ರಾಮನಗರ ಜಿಲ್ಲೆಗೆ ದಯವಿಟ್ಟು ಒಂದು ಥಮ್ಸ್ ಅಪ್ ಅಂತ ಮಾಡಿ, ಅವರಿಗೆ ಒಂದು ಏನೋ ಕ್ಲಾಪ್ಸ್ ಹಾಕಿ, ಚಪ್ಪಾಳೆ ತಟ್ಟಿ. ಯಾಕಂತ ಹೇಳಿದ್ರೆ ನಾವು ಅವರಿಗೆ ಶ್ಲಾಘನೆ ಮಾಡಬೇಕು. ಇದು ವೆರಿ ಶಾರ್ಟ್ ಪೀರಿಯಡ್ ನಲ್ಲಿ ಬಂದಂತಹ ರಿಸಲ್ಟ್. ಇದೇ ರೀತಿ ನಾನು ಎಷ್ಟೋ ಜನ ಹೆದರ್ಕೋತಾ ಇದ್ದಾರೆ, ಅಲ್ಲೋ ನಾವು ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ, 10 ಲಕ್ಷ ಜನ ಕಟ್ಟೋದನ್ನ ನಿಲ್ಲಿಸಿದ್ದಾರೆ. 10 ಲಕ್ಷ ಜನ ಟೋಟಲ್. ಇವ್ರದ್ದು ಸಂಖ್ಯೆ ಸಾಲ ಕೊಟ್ಟಂತವರಿಗೆ 51 ಲಕ್ಷ ಜನಕ್ಕೆ. 51 ಲಕ್ಷ ಜನದಲ್ಲಿ 10 ಲಕ್ಷ ಜನ, ಒಬ್ರು ಇಬ್ರು 1000 2000 ಲಕ್ಷ ಅಲ್ಲ, 10 ಲಕ್ಷ ಜನ ಈ ಕಿರುಕುಳದಿಂದ ಹೊರಗಡೆ ಬಂದಿದ್ದಾರೆ. ನೀವು ಕೂಡ ಇನ್ನು ಮೇಲೆ ಪ್ರತಿ ಗ್ರಾಮದವರು ಒಗ್ಗಟ್ಟಾಗಿ ಈ ಒಂದು ಕೆಲಸಕ್ಕೆ ನೀವು ಕೈ ಹಾಕಿ. ಯಾರ್ಯಾರು ಒಬ್ಬೊಬ್ಬರೇ ಇದ್ದೀರಿ, ಕೆಲವೊಬ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ನನಗೆ ಧೈರ್ಯ ಸಾಲ್ತಾ ಇಲ್ಲ, ಎಲ್ಲರೂ ಈಗ ಬೈತಾ ಇದ್ದಾರೆ ಅಂತೇಳಿ. ಅವರೆಲ್ಲ ಅಕ್ಕಂದರು, ನಮ್ಮ ತಂಗಿಯಂದರು ಒಂದು ಮಾತು ತಿಳ್ಕೊಳ್ಳಿ, ನೀವು ಒಂದು ಗಟ್ಟಿಯಾದಂತ ಹೆಜ್ಜೆ ತಗೊಂಡ್ರೆ, ನಿಲುವು ತಗೊಂಡ್ರೆ, ಇವತ್ತು ಯಾರು ನಿಮ್ಮ ವಿರೋಧವಾಗಿದ್ದಾರೆ ನಾಳೆ ಅವರು ಕೂಡ ನಿಮ್ಮ ಜೊತೆಗೇನೆ ಬರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಇದು ಸಾಲದ ಶೂಲ, ವಿಪರೀತ ಬಡ್ಡಿ, ಕಿರುಕುಳ ಎಲ್ಲರಿಗೂ ಕೂಡ ಭಾರನೇ ಇದು. ಒಬ್ರು ಸ್ನೇಹಿತರು ನನಗೆ ಕೇಳಿದ್ರು, ಜನಕ್ಕಿನ್ನೂ ಎಷ್ಟಂತ ನಾವು ಅರ್ಥ ಮಾಡಿಸ್ಬೇಕು ರೀ ಸರ್, ಎಷ್ಟಂತ ಅರ್ಥ ಮಾಡಿಸ್ಬೇಕು? ನಾವು ಜಾಸ್ತಿ ಅರ್ಥ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಹೊಟ್ಟೆ ಹಸಿದವನಿಗೆ ನಿನಗೆ ಹಸಿವಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅವನಿಗೆ ಅರ್ಥ ಆಗ್ಬಿಡ್ತದೆ. ಯಾರಿಗೆ ಬರ್ತಾ ಬರ್ತಾ ಇದರಲ್ಲಿ ಏನಂತ ಹೇಳಿದ್ರೆ ಈ ಹೊಸ ಗುಂಪುಗಳು ಜಾಸ್ತಿ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅಮಾಯಕರಿದ್ದಾರೆ. ಆ ತರ ಸಂಖ್ಯೆಗಳು 1 ಲಕ್ಷಕ್ಕಿಂತ ಜಾಸ್ತಿನೇ ಇದೆ. ನಾವು ಅವನ್ನೆಲ್ಲ ಮೈನಸ್ ಮಾಡಿದ್ರು ಕೂಡ ಟೋಟಲ್ 25% ವರೆಗೆ ಜನ ನಿಲ್ಲಿಸಿದ್ದಾರೆ, 25% ವರೆಗೆ. ಹಿಂಗಾಗಿ ಯಾರು ಕಿರುಕುಳಕ್ಕೆ ನೀವು ಒಳಗಾಗ್ತಾ ಇದ್ದೀರಿ, ನೀವು ಒಬ್ಬರೇ ಇಲ್ಲ. ನಿಮ್ಮ ತರ ಲಕ್ಷಾಂತರ ಜನ ಈ ಬಡ್ಡಿ ಕಟ್ಟೋದನ್ನ ಇದರಿಂದ ಹೊರಗಡೆ ಬಂದಿದ್ದಾರೆ. ಹಾಗಿದ್ರೆ ಈ 1,15,000 ಜನ ನಿಲ್ಲಿಸಿದ್ರಲ್ಲ, ಅವ್ರೇನ್ ಮಾಡಬೇಕು? ಪರ್ಯಾಯ ಏನು? ಈಗ ನಾವು ಬರೀ ಇದನ್ನ
ಈ ಪ್ರಾಡಕ್ಟ್ ತಗೋಬೇಡಿ, ಇದನ್ನ ಉಪಯೋಗಿಸ್ಕೋಬೇಡಿ, ಇದ್ರ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಇದ್ದಿದ್ದು ಯಾವುದು ಅಂತ ನಾವು ಹೇಳಬೇಕಲ್ಲ. ಜನ ಕೇಳ್ತಾರೆ. ಹೌದಪ್ಪ, 1,00,000 ಜನ, ಹತ್ತತ್ರ 1,15,000 ಸಂಘಗಳು ಅವರು ನಿಲ್ಲಿಸಿದ್ರು. ಮುಂದೇನು ಪರ್ಯಾಯ ಏನು? ಇಲ್ಲಿ ನಾನು ಕೆಲವೊಂದಿಷ್ಟು ಸಲಹೆಗಳನ್ನ, ಇದರಲ್ಲಿ ನಾನು ಒಬ್ಬನೇ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಬಟ್ ನಂದು ಹಿಂದಿರುವಂತಹ ಒಂದು ಟೀಮ್ ಏನಿದೆ, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿರುವಂತಹ ಟೀಮ್ ಏನಿದೆ, ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಕೆಲವೊಂದಿಷ್ಟು ಕಾರ್ಯಕರ್ತರು ಅವರು ಕೊಟ್ಟಂತಹ ಸಲಹೆಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೊದಲೇದು ನಾನು ನಿಮ್ಗೆ ಹೇಳೋದು, ವಿನಾಕಾರಣ ನೀವು ಸಾಲನೇ ತಗೋಬೇಡಿ. ಒಂದನೇದು, ವಿನಾಕಾರಣ ಸಾಲ ತಗೋಬೇಡಿ. ಇದು ಬೋಧನೆ ಆಗ್ಬಹುದು ನಿಮಗೆ. ಎರಡನೇದ್ದು ಏನಂತ ಹೇಳಿದ್ರೆ, ನೀವು ಮಾಡಬೇಕಾಗಿರೋದು, ಇದೇನು ನಿಮ್ಮ ಅಕೌಂಟ್ ಇದೆಯಲ್ಲ ಫ್ರೀಸ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಲಿ, ನೀವು ಯಾರು ಕೂಡ ಈ ಅಕೌಂಟ್ ಇಂದ ಆಪರೇಟ್ ಮಾಡಕ್ಕಾಗೋದಿಲ್ಲ. ನೀವು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು, ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿರುವಂತಹ ಒಂದು 5 ಜನ 10 ಜನ ಹೋಗಿ, ಆ ಸಂಘದ ಸದಸ್ಯರು ಹೋಗಿ, ಅಥವಾ ಒಬ್ಬರೇ ಇದ್ರೂ ಪರವಾಗಿಲ್ಲ, 5 ಜನ ಬರಬೇಕಂತೇನಿಲ್ಲ, ಒಬ್ಬರೇ ಹೋದ್ರೂ ಕೂಡ ಬ್ಯಾಂಕಿನವರಿಗೆ ಒಂದು ನೀವು ಲೆಟರ್ ಕೊಡಿ, ನೋಡಿ ನಮ್ಮ ಅನುಮತಿ ಇಲ್ಲದನೆ ಇವರು ವ್ಯವಹಾರ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಸ್ವಸಹಾಯ ಗುಂಪಿಗೆ ಏನಾದ್ರೂ ಒಂದು ಅಕೌಂಟ್ ಅಂತ ಮಾಡಿದ್ರೆ ಆ ಸ್ವಸಹಾಯ ಗುಂಪಿನವರು ಸದಸ್ಯರು ವ್ಯವಹಾರ ಮಾಡಬೇಕು ಅಂತ ಮಾಡಿರ್ತಾರೆ. ಅದನ್ನ ಯಾವುದೇ ದಲ್ಲಾಳಿ ಮಾಡಬೇಕು ಅಂತ ಅಲ್ಲ, ಇಲ್ಲಿ ಆಗ್ತಾ ಇರೋದು ಅದೇ. ಈಗ ನಾನು ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅದನ್ನ ನಾನು ಆಪರೇಟ್ ಮಾಡಬೇಕು, ಅದರ ಮೇಲೆ, ಆ ಅಕೌಂಟ್ ಮೇಲೆ, ಆ ಖಾತೆಯ ಮೇಲೆ ಹಕ್ಕು ನನಗಿರ್ತದೆ. ಸ್ವಸಹಾಯ ಗುಂಪಿನ ಖಾತೆ ಇದೆ ಅಂದ ಬಳಿಕ ಆ ಸ್ವಸಹಾಯ ಸಂಘದ ಸದಸ್ಯರ ಹಕ್ಕು ಇರ್ತದೆ. ಇಲ್ಲಿಯ ಹಕ್ಕನ್ನೇ ಕಳ್ಸ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗಿ ಬ್ಯಾಂಕಿನವರಿಗೆ ಬಹಳ ಸ್ಪಷ್ಟವಾಗಿ ನೀವು ಹೇಳಿ, ನೋಡಿ ಅದು ನಮ್ಮ ಅಕೌಂಟು, ಅದರಲ್ಲಿ ನಮ್ಮ ಥಂಬ್ ಇಂಪ್ರೆಷನ್ ಇರೋದು, ನಮ್ಮ ಆಧಾರ ಇರೋದು. ಹಿಂಗಾಗಿ ನಮ್ಮ ಅನುಮತಿ ಇಲ್ಲದೆ ಅಥವಾ ನಮಗೆ ಮೋಸ ಮಾಡಿ, ನಮಗೆ ನಂಬಿಕೆ ದ್ರೋಹ ಮಾಡಿ, ಇವರು ನಮ್ಮಿಂದ ನಮಗೆ ಗೊತ್ತಾಗದೆ ಯಾವುದಾವುದೋ ಪತ್ರಕ್ಕೆ ಸಹಿ ತಗೊಂಡು ನಾವು ಅದರಲ್ಲಿ ಆಪರೇಟ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಖಾತೆಯನ್ನ ನಮಗೆ ಕೊಟ್ಟು ಬಿಡಿ ಅಂತ ಒಂದು ಲೆಟರ್ ಕೊಡಿ, ಆವಾಗ ನೀವು ಸ್ವತಂತ್ರರಾಗ್ತೀರಿ. ಇದು ಒಂದನೇದ್ದು. ಅವಾಗ ಏನಾಗುತ್ತೆ, ಯಾವಾಗ ನೀವೇ ಆಪರೇಟ್ ಮಾಡ್ತೀರಿ ಅವಾಗ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಫಸ್ಟ್ ಅದರ ರಿಸಲ್ಟ್ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ಭಾಂಗಡಿ ನಡೀತಾ ಇದೆ, ಎಲ್ಲೆಲ್ಲಿ ಇವರು ಮೋಸ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಎರಡನೇ ಸ್ಟೆಪ್, ಸ್ವತಃ ನೀವೇ ಆ ಗ್ರಾಮದಲ್ಲಿ ಇರೋರೇ, ಆ ಸ್ವಸಹಾಯ ಸಂಘಗಳಿದೆ ಅದನ್ನೇ ನೀವು ಚೇಂಜ್ ಮಾಡಬೇಕಾಗಿಲ್ಲ. ಅದೇನು ಇವರು ಓನರ್ ಅಲ್ಲ. ಈ ದಣಿಗಳು ಧರ್ಮಸ್ಥಳ SKDRDP ದವರು ಅದು ಓನರೇ ಅಲ್ಲ. SHG ಮಾಡೆಲ್ ನಲ್ಲಿ ಅದು ಇಲ್ವೇ ಇಲ್ಲ. ಒಂದು ಸಂಘ ಇದೆ ಅಂದ್ರೆ ಸಂಘದ ಪ್ರಭುಗಳು ಸಂಘದ ಸದಸ್ಯರುಗಳೇ, ಇನ್ನೊಬ್ಬ ಮೀಡಿಯೇಟರ್ ಕಂಪನಿ ಅಲ್ಲ. ಆವಾಗ ನೀವು ಅದು ಯಾವ ಬ್ಯಾಂಕ್ ಇದೆಯಲ್ಲ, ಈಗ ಬ್ಯಾಂಕ್ ಆಫ್ ಬರೋಡಾ, SBI, ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಏನೇನೋ ಅವರು ಲಿಸ್ಟ್ ಕೊಡ್ತಾ ಇದ್ದಾರೆ, ಆ ಬ್ಯಾಂಕ್ನವರಿಗೆ ಅಲ್ಲಿ ಹೋಗಿ ನೋಡಿ, ನಮಗೆ ನೇರವಾಗಿ ನಾವೇ ನಿಮಗೆ ಕಟ್ತೀವಿ, ಕಟ್ಟಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಆದರೆ ನೇರವಾಗಿ ನಾವು ನಿಮ್ಮ ಜೊತೆ ವ್ಯವಹಾರ ಮಾಡ್ತೀವಿ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಲೆಟರ್ ತಗೊಳ್ಳಿ. ನೀವು ಅವ್ರಿಗೆ ಬರೆದು ಕೊಟ್ಟು ಒಂದು ಪರ್ಮಿಷನ್ ತಗೊಳ್ಳಿ. ಮುಂದೆ ಏನಾಗುತ್ತೆ ನೋಡೋಣಂತೆ. ಅದಾಗದೆ ಹೋದ್ರೆ ನೀವು ಏನು ಮಾಡಬಹುದು, ಅದೇ ಬ್ಯಾಂಕಿನ BC ಏಜೆಂಟ್ ನೀವು ಆಗಬಹುದು, ಆ ಗ್ರಾಮದ ಯುವಕರೇ ಆಗಬಹುದು. ಬೇರೆ ಬೇರೆ ಇದಾವಲ್ಲ, ಈಗ ಸಂಜೀವಿನಿ, ಸ್ತ್ರೀ ಶಕ್ತಿ ಸಂಘ, ನವೋದಯ, ಬೇರೆ ಬೇರೆ ಅನೇಕ ಸಂಘಗಳು. ಅದರದ್ದು ರೇಟ್ ಆಫ್ ಪರ್ಸೆಂಟ್ ಎಷ್ಟು? ಬರೀ 9%, 8%, 10%ಗಿಂತ ಒಳಗಡೆನೆ ಇದೆ. ಇವರು ಯಾಕೆ ನೀವು 5% ಕೊಡ್ತಾ ಇದ್ರಿ? ಎಕ್ಸ್ಟ್ರಾ ಇವ್ರ ಕೆಲಸ ಏನೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವರು ಮಾಡಿದಂತ ಕಿಸಾಮತಿ ಏನೂ ಇಲ್ಲ. ಏನು ಅಂದ್ರೆ ಏನೂ ಇಲ್ಲ, ಬರೀ ಪರ್ಸೆಂಟೇಜ್ ತಿಂತಾ ಇದ್ದಾರೆ. ನೀವು ನಿಮ್ಮಿಂದ ವಾರದ ಬಡ್ಡಿಯ ಪರ್ಸೆಂಟೇಜ್ ತಿಂತಾ ಇದ್ದಾರೆ. ಇದು ನಿಮಗೆ ಅರ್ಥ ಇರಲಿ. ಇದರ ಬಗ್ಗೆ ಒಂದಿಷ್ಟು ವ್ಯಾಲಿಡ್ ಪ್ರಶ್ನೋತ್ತರ ಇದರಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ಮೊದಲನೇ ಕೆಲಸ ನೀವೇನ್ ಮಾಡಬೇಕಾಗಿರೋದು, ಬ್ಯಾಂಕಿನವ್ರಿಗೆ ಹೇಳ್ಬೇಕು. ನೀವು ನೋಡಿ, ನಾವು ಓನರ್ ಅದರದ್ದು, ಇವರಲ್ಲ, ಇವರು ಮೀಡಿಯೇಟರ್, ಇವರು ಮಧ್ಯವರ್ತಿಗಳು, ಇವರು ದಲಾಲರು, ನಿಮ್ಮ ಬ್ಯಾಂಕಿನ ದಲಾಲರು. ಅವರು ಖಾತೆ ನಡೆಸೋದಕ್ಕೆ ನಮಗ್ ಕೊಡಿ ಅಂತ ಹೇಳಿ ಪತ್ರವನ್ನ ಒಂದು ನೀವು ಬರಿಬೇಕಾಗತ್ತೆ. ಆ ಕೆಲಸ ಇವತ್ತು ಅನೇಕ ಬೇರೆ ಬೇರೆ ನಮ್ಮ ಮೈಸೂರು, ಹುಣಸೂರು, ಹಾಸನ, ಬುಕ್ಕಾಪಟ್ನ, ಚನ್ನರಾಯಪಟ್ಟಣ, ಗದಗ ಎಲ್ಲಾ ಕಡೆನೂ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ.
ಬ್ಯಾಂಕ್ನವ್ರು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಪದೇ ಪದೇ ಹೇಳ್ತಾ ಇರೋದು, ಬ್ಯಾಂಕಿನವ್ರದ್ದು ಕೂಡ ಬಹಳಷ್ಟು ಇಲ್ಲಿ ಏನು ತಪ್ಪಿದೆ, ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಹೀಗಾಗಿ ಮೊದಲು ಒಂದು ಲೆಟರ್ ಟ್ರಾನ್ಸಾಕ್ಷನ್ ಆಗಬೇಕು. ಅದಾದ ನಂತರ ಸ್ವತಃ ನೀವೇ ಏನು ಬಿಸಿ ಏಜೆಂಟ್ ಆಗಿ ನೀವು ಸ್ವತಃ ಅವುಗಳನ್ನು ನಡೆಸುವಂತ ಅವಕಾಶ ಇರ್ತದೆ. ಈಗ ಕೆನರಾ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವ್ರು ಕೇಳ್ತಾರಲ್ಲ, ಬೇರೆ ಯಾರು ಕೊಡ್ತಾರೆ? ನಿಮಗೆ ಕೊಡ್ತಾರೆ, ಅದೇ ಬ್ಯಾಂಕ್ನವರೇ ಕೊಡ್ತಾರೆ, ಅದೇ ಸ್ವಸಹಾಯ ಸಂಘಗಳಿಗೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅದು ನಡೀತಾ ಇದೆ. ಸಂಜೀವಿನಿ ಯೋಜನೆ, ಸ್ತ್ರೀ ಶಕ್ತಿ, ಬೇರೆ ಬೇರೆ ನವೋದಯ ಸಂಘಗಳಲ್ಲಿ ಆಲ್ರೆಡಿ ಇದೆ. ಬರೀ 8ರಿಂದ 9%. NRLM ಅದು ಅನ್ವಯ ಆಯ್ತಂತ ಹೇಳಿದ್ರೆ 3.5% ಕಟ್ ಆಗಿ ಹೋಗ್ಬಿಡ್ತದೆ. ಬರೀ 4-5% 9% ಒಳಗಡೆ ನಿಮಗೆ ಸಿಗ್ತದೆ. ಈ ಪ್ರಯತ್ನ ಈಗ ಸ್ಟಾರ್ಟ್ ಆಗಲಿ. ಯಾರ್ಯಾರು ನಿಲ್ಲಿಸಿದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಈ ಕುರಿತಾದಂತಹ ಒಂದು ವಿವರಣೆ. ಈಗ ನೆಕ್ಸ್ಟ್ ಪ್ರಶ್ನೋತ್ತರ ಇದಕ್ಕೆ ಬರೋಣ. ಅನೇಕ ಒಂದು 3-4 ಡೇಸ್ನಲ್ಲಿ ಮತ್ತು ಒಂದು ವಾರದಲ್ಲಿ ನಮ್ಮ ಸಂಚಾರಿ ಸ್ಟುಡಿಯೋ ಅವರಿಗೆ ಮತ್ತೆ ನಮ್ಮ ರವೀಂದ್ರ ಶೆಟ್ಟರಿಗೆ ಮತ್ತು ನಮ್ಮ ವಾರ್ ರೂಮ್ಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಮತ್ತೆ ಯಾವುದು ರೈಟ್ ನ್ಯೂಸ್ನವ್ರಿಗೂ ಕೂಡ ಶ್ರೀ ಅವರಿಗೆ ಅನೇಕ ಪ್ರಶ್ನೆಗಳು ನಿರಂತರವಾಗಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಆಯ್ದ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಅವಿವೇಕ ಅಸಂಬದ್ಧ ಪ್ರಶ್ನೆಗಳು, ಈ ಸೇವಾ ಏನು ಸುಲಿಗೆ ಪ್ರತಿನಿಧಿಗಳು ಯಾವ ರೀತಿ ನಿಮಗೆ ದಾರಿ ತಪ್ಪಿಸುವಂತ ಪ್ರಶ್ನೆಗಳು ನಿಮ್ಗೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಳಗಡೆನೆ ಪಾಪ ಸದಸ್ಯರುಗಳಿಗೆ ಗೊಂದಲ ಆಗ್ತಾ ಇದೆ. ಅದರಲ್ಲಿ ಒಂದೇದ್ದು ನಾನು ನೋಡಿದ್ದು ಏನಂತ ಹೇಳಿದ್ರೆ, ನಮ್ಮ ಶಶಿಕಲಾ ಅವರಿಗೆ ಬಂದಿತ್ತದು. ಶಶಿಕಲಾ ಶೆಟ್ಟಿ ಅವರು ನಮ್ಮ ಸೌಜನ್ಯ ಸಮಿತಿಯ ಒಂದು ದಿಟ್ಟ ಹೋರಾಟಗಾರ್ತಿ. ಅನೇಕ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಅವರು ಕೂಡ ಶಶಿಕಲಾ ಶೆಟ್ಟಿ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಶೈಲಜಾ ಅವರು ಇರ್ಬೋದು, ವಿಜಯಕ್ಕ ಅವರು ಇರ್ಬೋದು, ಅನೇಕ ಜನ ಮಹಿಳೆಯರು. ಮತ್ತೆ ನಮ್ಮ ಯಾವುದು ರಮಾ ನಾಯಕ್ ಅಂತ ಹೇಳಿ ಅವರು ತುಂಬಾ ಚೆನ್ನಾಗಿ, ಈ ರಮಾ ನಾಗರಾಜ್ ಅಂತ ಹೇಳಿ ಮೂಲತಃ ಮಂಡ್ಯದವರು, ತುಂಬಾ ಚೆನ್ನಾಗಿ ಚಿತ್ರದುರ್ಗದಲ್ಲಿದ್ದವರು. ಅವರಿಗೆ ನಾವೆಲ್ಲರೂ ಚಿತ್ರದುರ್ಗದ ಒನಕೆ ಓವಾವ ಅಂತ ಕರಿತೀವಿ. ಅಷ್ಟಾ ಧೀರ ಮಹಿಳೆ. ತುಂಬಾ ಚೆನ್ನಾಗಿ ಅವರು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜನಜಾಗೃತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಮಹಿಳೆಯರು ಪ್ರತಿಯೊಂದು ಗ್ರಾಮಗಳಲ್ಲಿನೂ ಕೂಡ ಅನೇಕ ಮಹಿಳೆಯರು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಒಂದು ಕನ್ವರ್ಸೇಷನ್ ಬಂದಿತ್ತು. ಅದು ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಕೂಡ ಪ್ರಸಾರ ಆಗಿದೆ. ಅದರಲ್ಲಿ ಪಾಪ ಇಬ್ರು ಮಹಿಳೆಯರು ಕೇಳ್ತಾ ಇರ್ತಾರೆ, ಅವರು ಮಾತಾಡ್ತಿರ್ತಾರೆ. ಅವರು ಏನೇ ನಿನಗೆ ತಂಬು ಕೊಟ್ಟು ಬಿಟ್ನಲ್ಲೇ, ನಿನ್ನ ತಲೆಗೆ ನಾನು ತಂಬು ಕೊಟ್ಟಿದ್ದೇನೆ, ಹೀಗಾಗಿ ನೀನು ಕಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ರು ಸಹೋದರಿ ಹೇಳ್ತಾರೆ, ಹೌದಾ, ನೀನು ನನಗೆ ತಂಬು ಕೊಟ್ಟಿದ್ದೀಯಲ್ಲೇ, ನಾನು ನಿನ್ನ ತಲೆಗೆ ತಂಬು ಕೊಟ್ಟಿದ್ದೇನೆ. ತಂಬು ಅಂದ್ರೆ ತಂಬ್ ಇಂಪ್ರೆಷನ್, ಅಂದ್ರೆ ನಿಮ್ ಸಾಲ ಸಿಗಕ್ಕೆ ನಾನು ತಂಬು ಕೊಟ್ಟಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಒಂದು ಗೊತ್ತಿರಲಿ ನಿಮ್ಗೆ, ಈ ತಂಬು ಕೊಡೋದು ಏನಿದೆಯಲ್ಲ, ಇವರು ಈ ಅಕ್ಕ ಆ ತಂಗಿಗೆ ತಂಬು ಕೊಟ್ರು, ಆ ತಂಗಿ ಈ ಅಕ್ಕನಿಗೆ ತಂಬು ಕೊಟ್ರು, ನಿಮ್ಮೆಲ್ಲರಿಗೂ ಸೇರಿ ಧರ್ಮಸ್ಥಳದ ದಣಿಗಳು ಚೊಂಬು ಕೊಟ್ರು. ಇದು ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ನಿಮಗೆ ಉಳಿತಾಯದ ಹಣನೇ ಕೊಟ್ಟಿಲ್ಲ ಅವರು, ಚೊಂಬು ಕೊಟ್ಟಲ್ಲೋ ಇದು ದಣಿಗಳು. ನೀವು ಒಬ್ಬೊಬ್ಬರ ಮೇಲೆ ವಿಶ್ವಾಸ ಇಟ್ಟು ಮೊದಲು ತಂಬು ಕೊಟ್ರಿ, ಆಮೇಲೆ ನೀವು ಒಬ್ಬೊಬ್ಬರೇ ಜಗಳದಾಗ ಸ್ಟಾರ್ಟ್ ಮಾಡಿದ್ರಿ. ನಾನು ನಿಮಗೆ ತಂಬು ಕೊಟ್ಟನಲ್ಲೇ, ನಾನು ನಿಮ್ಮ ತಲೆಗೆ ನಾನು ತಂಬು ಕೊಟ್ಟನಲ್ಲೇ, ನೀನು ಕಟ್ಟೆ ನೀನು ಕೊಟ್ಟೆ, ತಂಬು ಕೊಟ್ಟೆ. ಪಾಪ ಈ ಸ್ತ್ರೀ ಶಕ್ತಿಯ ನಾರಿ ಮಣಿಗಳೇ ಅವರು, ನಿಜವಾಗ್ಲೂ ಕೂಡ ಅವರು ನಮ್ಮ ಮಣಿಗಳೇ, ಅವರು ಹೆಣ್ಣುಮಕ್ಕಳಂದ್ರೆ ಮಣಿಗಳೇ. ಈ ಸಂಘದ ತಂಬು ಕೊಟ್ಟ ಸಂಘದ ಮಣಿಗಳಿಗೆ, ನಾರಿ ಮಣಿಗಳಿಗೆ ಚೊಂಬು ಕೊಟ್ಟರು ಧರ್ಮಸ್ಥಳದ ದಣಿಗಳು. ಅಕ್ಷರಶಃ ನಿಮಗೆ ಚೊಂಬು ಉಲ್ಟ ಹಾಕಿ ಹೋಗ್ಬಿಟ್ಟಿದ್ದಾರೆ. ಉಳಿತಾಯದ ಹಣ ಇಲ್ಲ, ಆ ನಂತರ PRK ಬಾಂಡ್ ಇಲ್ವೇ ಇಲ್ಲ, ಸಿಗೋದನೇ ಇಲ್ಲ ನಿಮಗೆ. PRK ಬಾಂಡ್ ಫೇಕ್, ಬರೀ ನಿಮ್ಮಲ್ಲಿ ಹೊಡೆದಾಡಕ್ಕೆ ಹಚ್ಚಿ ಬಿಟ್ಬಿಟ್ರು. ಇವರು ಹೇಳ್ತಾರಲ್ಲ, ನಿಮ್ಗೆ ಏನು ಆಧಾರ ಅಂದ್ರೆ ಏನಂತಾರಪ್ಪ ಅದಕ್ಕೆ, ಶ್ಯೂರಿಟಿ ಇಲ್ದೇನೆ, ಯಾವುದೇ ದಾಖಲೆ ಇಲ್ಲದೇನೆ ನಿಮಗೆ ನಾವು ಸಾಲ ಕೊಟ್ಟಿಲ್ವಾ ನಿಮಗೆ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ಶ್ಯೂರಿಟಿ, 2 ಶ್ಯೂರಿಟಿ ತಗೊಂಡಿದ್ದಾರೆ ನಿಮ್ ಕಡೆಯಿಂದ. ನೆನಪಿಟ್ಕೊಳ್ಳಿ, ಯಾವತ್ತಿಗೂ ನೆನಪಿಟ್ಕೊಳ್ಳಿ. ಯಾವಾಗ ನಿಮ್ಮ ಮನೆಗೆ ಬಂದು ಕೇಳ್ತಾರಲ್ಲ, ಶ್ಯೂರಿಟಿ ಇಲ್ಲದೆ ಕೊಟ್ಬಿಟ್ಟಿವಿ ಅಂತ ಹೇಳಿ, 2 ಪ್ರಮುಖ ಶ್ಯೂರಿಟಿಗಳನ್ನ ನಿಮ್ಮಿಂದ ತಗೊಂಡಿದ್ದಾರೆ. ಆ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೇನೆ, ಅಕ್ಕಂಗೇರಿಗೆ ನಾನು ಹೇಳ್ತಾ ಇದ್ದೀನಿ.
ಎರಡು ಪ್ರಮುಖ ಶ್ಯೂರಿಟಿಗಳು ಯಾವುದು ಅಂತ ಹೇಳಿದ್ರೆ, ಒಂದನೇದ್ದು ಮಾನ, ಎರಡನೇದ್ದು ಜೀವ. ಅವು ಬಹಳ ಪ್ರಮುಖ ಶ್ಯೂರಿಟಿಗಳು. ಈ ತಂಬು ಕೊಟ್ಟೆ ಅಂತಾರಲ್ಲ, ಏನು ಅದರ ಹಿಂದಿರುವಂತ ಗುಟ್ಟು ಏನು ಅಂತ ಹೇಳಿದ್ರೆ, ಒಬ್ರು ಇನ್ನೊಬ್ಬರಿಗೆ ತಂಬು ಕೊಟ್ರೆ ಒಬ್ರು ಇನ್ನೊಬ್ಬರ ಜೊತೆ ಜಗಳ ಮಾಡಬೇಕು. ಅಕ್ಕಪಕ್ಕದ ಮನೆಯವರಿಗೆ ಹೋಗಿ ಜಗಳ ಮಾಡಬೇಕು. ಸ್ವತಃ ಅಕ್ಕ ತಂಗಿಯರೇ ಜಗಳ ಮಾಡಿದ್ದಾರೆ, ಗೊತ್ತಾ ನಿಮಗೆ? ಗಂಡ ಹೆಂಡತಿಯರು ಜಗಳ ಮಾಡಿದ್ದಾರೆ. ತಂಬು ಕೊಡುವುದಂದ್ರೆ ಇದು ಶ್ಯೂರಿಟಿ. ಅಂದ್ರೆ ಯಾಕೆ ಹೆದರ್ತಾರೆ, ಯಾಕೆ ಕಟ್ತಾರೆ ವಾರ ವಾರ? ಎಲ್ರಿಗೂ ಗೊತ್ತಿದೆ ಇದು ನಿಯಮ ಬಾಹಿರ ಅಂದ್ರೂ ಕೂಡ ವಾರ ಕಟ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಮಾನವನ್ನ ಅಡವಾಗಿ ಇಟ್ಕೊಂಡಿದ್ದಾರೆ. ಮಾನಕ್ಕೆ ಹೆದರ್ತಾರೆ, ಮಾನ ಮರ್ಯಾದೆಗೆ ಹೆದರ್ತಾರೆ. ಮನೆ ಮುಂದೆ ಬಂದು ಅಯ್ಯೋ 5-10 ಜನ ನಿಂತ್ಕೊಂಡು ಬಿಡ್ತಾರೆ, ಭಯ ಬೀಳ್ತಾರೆ. ಗ್ರಾಮಸ್ಥರು ಮುಗ್ಧರು ಮರ್ಯಾದೆಗೆ ಹಂಚ್ಕೋತಾರೆ. ಅದನ್ನ ಅಡ ಇಟ್ಕೊಂಡಿದ್ದಾರೆ. ತಂಬು ಅಂದ್ರೆ ನಿಮ್ಮ ಮರ್ಯಾದೆಯನ್ನ ಅಡ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ತಂಬು ಕೊಟ್ಟವರಿಗೆ ಚಂಬು ಕೊಟ್ಟಿದ್ದಾರೆ ಧರ್ಮಸ್ಥಳದ ದಣಿಗಳು. ಇದು ಒಂದನೇದ್ದು. ಎರಡನೇದ್ದು ಏನ್ ಅಡ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೀವನೇ ಒತ್ತೆ ಇಟ್ಕೊಂಡಿದ್ದಾರೆ. PRK ಬಾಂಡ್ ಏನು, ಜೀವನ್ ಮಧುರ ಏನು, ಇನ್ಶೂರೆನ್ಸ್ ಇಲ್ಲ ಹೇಳ್ತಾರಲ್ಲ ಏನು, ಅದೇನಾದ್ರೂ ನಿಮ್ಮ ಮನೆಯಲ್ಲಿ ಐತೆ ಅದು ಬಾಂಡು? ಇಲ್ಲ, ಇವರು ಆಫೀಸಲ್ಲಿದೆ. ಅದರಲ್ಲಿ ಪಾರ್ಟಿ ಯಾರು ಗೊತ್ತಾ? ಫಸ್ಟ್ ಕ್ಲೇಮ್ ಮಾಡುವಂತ ಪಾರ್ಟಿ ಗ್ರೂಪ್ ಮಾಸ್ಟರ್ ಅಂತ ಇರ್ತಾರೆ. ಗ್ರೂಪ್ ಇನ್ಶೂರೆನ್ಸ್ ಗ್ರೂಪ್ ಮಾಸ್ಟರ್ ಇರ್ತಾರೆ. ಗ್ರೂಪ್ ಮಾಸ್ಟರ್ ಯಾರು ಅದರಲ್ಲಿ? SKDRDP ಅಂತ ಬರೆದಿದ್ದಾರೆ. ನಿಮ್ಮ ಗ್ರೂಪಿನ ಸದಸ್ಯರು ಗ್ರೂಪಿನ ಅಧ್ಯಕ್ಷರು ಅಲ್ಲ, ಸಂಘದ ಅಧ್ಯಕ್ಷರು ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು ಪ್ರತಿ ಸರಿ, ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಾಯಿ, ನೀನ್ ಸತ್ತು ಹೋಗು ಅಂತ. ಯಾಕೆ ಹೇಳ್ತಾರೆ ಹೇಳಿ? ಸತ್ರೆ ಅವ್ರು ಕ್ಲೇಮ್ ಮಾಡ್ಕೋತಾರೆ. ನೋಡಿ, ಸಾಯೋದನ್ನ ಯಾರು ಕಾಯ್ತಾರೆ ಹೇಳಿ? ಸತ್ರೆ ಯಾರಿಗೆ ಅನುಕೂಲ ಆಗ್ತದೆ ಹೇಳಿ? ಮೇಲ್ಗಡೆ ಏನ್ ಸುತ್ತಿರ್ತಾವ, ಹಾರಾಡ್ತಿರ್ತಾವ ಹದ್ದುಗಳು. ಇವ್ರು ಹದ್ದಿನ ಥರ ಸತ್ತ ತಕ್ಷಣನೇ ಅರ್ಕೆ ಬರ್ತಾರೆ. ಇವರು ಸತ್ತ ಮೊದಲೇ ಜನನೇ ಬಂದು ನಿಂತ್ಕೋತಾರೆ. ಹದ್ದುಗಳು ಇವರು. ಇನ್ನೊಂದು ನರಿಗಳು. ನೀವು ಹೆಣ ಬಿತ್ತು ಏನಾದ್ರ ಬಿತ್ತು ಸತ್ತಿದ್ರೆ ಫಸ್ಟ್ ನರಿಗಳು ಬರ್ತಾವ ತಿನ್ನಕ್ಕೆ. ಇವರು ನೀವು ಸಾಯೋದನ್ನೇ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಇವರು ಸೇವಾ ಪ್ರತಿನಿಧಿಗಳು ಅಲ್ಲ, ಇವರು ಸಾವಿನ ಪ್ರತಿನಿಧಿಗಳು. ಸುಲಿಗೆ ಮಾಡಿ ಮಾಡಿ ನಿಮ್ಮನ್ನ ಸಾಯೋ ತನಕನೂ ಕೂಡ ಸುಲಿಗೆ ಮಾಡ್ತಾರೆ. ಸಾವಿನ ಪ್ರತಿನಿಧಿಗಳು. ಒಬ್ಬೇ ಒಬ್ಬರ ಮಾತಲ್ಲಿ, ಒಬ್ಬೇ ಒಬ್ಬರ ನಡೆ ನುಡಿಯಲ್ಲಿ ಸೇವೆಯ ಭಾವನೆ ನೀವು ನೋಡಿದೀರಾ? ಒಬ್ಬ ಸೇವೆ ಮಾಡತಕ್ಕಂತಹ ಗುಣ, ಮನಸ್ಸು, ಹೃದಯ ಅವ್ರಿಗಿದೆಯಾ? ಖಂಡಿತ ಇಲ್ಲ. ನೀನ್ ಸಾಯಿ. ಹಿಂಗಾಗಿ ಆ ತಂಗಿರಿಗೆ ಹೇಳ್ತಾ ಇದ್ದೀನಿ, ನಾನು ತಂಬು ಕೊಟ್ಟನೆ, ನೀನ್ ಕಟ್ಟೆ ನನಗೆ ಸಮಸ್ಯೆ ಆಗುತ್ತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಅಯ್ಯೋ ನೀವು ಕಟ್ಟಲಿಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡ್ತದ್ರಿ, ನೀವು ಕಟ್ಟಬೇಕ್ರಿ. ಯೋಜನಾಧಿಕಾರಿ ಕುತ್ಕೊಂಡು ಫೋನಲ್ಲಿ ಹೇಳ್ತಿರ್ತಾನೆ, ಹೆಂಗಪ್ಪ ಸಮಸ್ಯೆ ಆಗುತ್ತೆ ನಿನ್ ಮುಸುಡಿಗೆ? ಇಲ್ಲ, ಕೆಟ್ಟ ಹೆಸರು ಬಂದ್ಬಿಡ್ತದೆ. ಕಟ್ಟಿದ್ರೆ ಕೆಟ್ಟ ಹೆಸರು ಬರ್ತದೆ, ಕಟ್ಟಲಿಲ್ಲ ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ಸ್ವತಂತ್ರರಾಗ್ತೀರಿ ನೀವು. ನಾನು ಸಂಘದ ಸದಸ್ಯರಿಗೆ ಹೇಳ್ತೇನೆ, ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿಗೆ ನೀವು ಒಬ್ಬ ಹೆಮ್ಮೆ ಆಗ್ತೀರಿ. ಯಾರ್ಯಾರು ಈ ಹೋರಾಟದಲ್ಲಿ ಇವತ್ತು ಅನೇಕ ಗ್ರಾಮಗಳಲ್ಲಿ ಇವತ್ತು ಯುವಕರು ಎದ್ದು ಬರ್ತಾ ಇದ್ದಾರೆ, ಪ್ರಜ್ಞಾವಂತರು ಎದ್ದು ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದನ್ನು ಮಾತು ಹೇಳೋದಕ್ಕೆ ಇಚ್ಛಾ ಪಡ್ತೇನೆ. ನೀವು ಯಾರು ಇದನ್ನ ನಿಲ್ಲಿಸ್ತೀರಿ, ನೀವು ಒಬ್ಬ ನಿಜವಾದ ಲೀಡರ್ಗಳಾಗ್ತೀರಿ, ನೀವು ನಿಜವಾದ ನಾಯಕರಾಗ್ತೀರಿ. ನೀವು ಇವ್ರು ಕೆಲವೊಂದಿಷ್ಟು ಪಂಚಾಯತಿ ಅವ್ರಿಗೆ ಇವರಿಗೆ ಸೇರಿಸಿ ದುಡ್ಡು ಕಟ್ಟ್ರಿ ಅಂತ ದುಡ್ಡು ಕಟ್ಟೋರು ನಾಯಕ ಆಗೋದಿಲ್ಲ, ಅವನು ವಿಲನ್ ಆಗ್ತಾನೆ. ಯಾರು ನಿಲ್ಲಿಸ್ತಾರೆ ಅವನು ನಿಜವಾದ ನಾಯಕ ಆಗ್ತಾನೆ. ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ, ಅವನು ನಾಯಕ ಆಗ್ತಾನೆ. ಹಿಂಗಾಗಿ ದುಡ್ಡು ಕಟ್ಟದೆ ಹೋದ್ರೆ ಕೆಟ್ಟ ಹೆಸರು ಬರುವುದಿಲ್ಲ, ಒಳ್ಳೆ ಹೆಸರು ಬರ್ತದೆ. ಅದು ಎಲ್ಲರಿಗೂ ಕೂಡ ಗೊತ್ತಿರಲಿಲ್ಲ. ಎರಡನೇದ್ದು ಸಿವಿಲ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿಬಿಲ್ ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ ಸಿಬಿಲ್ ಸ್ಕೋರ್ ಕಟ್ ಆಗ್ತದೆ ಅಂತ ಹೇಳಿ. ವೆರಿ ಸಿಂಪಲ್ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಹೌದಪ್ಪ, ನೀವು ಹೇಳ್ತೀರಲ್ಲ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತದೆ ಅಂತ ಹೇಳಿ. ಕಳೆದ 10 ವರ್ಷದಿಂದ ಕಟ್ಟಿದಾರಲ್ಲ, 10 ವರ್ಷದಿಂದ ಕಟ್ಟಿದಾರಲ್ಲ, ಜಾಸ್ತಿ ಆಗುತ್ತಾನೆ? ಆಗಬೇಕಲ್ಲ, ತೋರ್ಸ್ ಅಂತ ಹೇಳಿ ಅವರಿಗೆ. ಸಿವಿಲ್ ಬರೀ ಕಡಿಮೆ ಆಗೋದಿಲ್ಲ, ಜಾಸ್ತಿನೂ ಆಗುತ್ತೆ. ಕರೆಕ್ಟ್ ಆಗಿ ನೀವು ತಿಂಗಳ ಕಟ್ತಾ ಹೋದ್ರೆ, ಅಥವಾ ಎವ್ರಿ 3 ಮಂತ್ಸ್ ಕಟ್ತಾ ಹೋದ್ರೆ, ಬ್ಯಾಂಕಿಂಗ್ ನಿಯಮದ ಪ್ರಕಾರ ಕಟ್ತಾ ಹೋದ್ರೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ತೋರ್ಸ್ ಅಂತ ಹೇಳಿ ಅವನಿಗೆ ಯಾವನು ಹೇಳ್ತಾ ಇದ್ದಾನಲ್ಲ ಫೋನಲ್ಲಿ ಕುತ್ಕೊಂಡು, ನಿಮ್ದು ಸಿವಿಲ್ ಸ್ಕೋರ್ ಕಟ್ ಆಗ್ತದ್ರಿ ಅಂತ ಹೇಳ್ತಾನಲ್ಲ, ಅವನಿಗೆ ಆ ಮುಟ್ಟಾಳ ಮೂರ್ಖ ಲೋಫರನ್ ಕೇಳಿ, ಮಗನೇ ಲೋಫರ್ ಬಾಯ್ಲಿ, ನಾನು 10 ವರ್ಷದಿಂದ ಕಟ್ಟಿದ್ದೇನೆ, 5 ವರ್ಷದಿಂದ ನಿರಂತರವಾಗಿ ಕಟ್ಟಿದ್ದೇನೆ, ವಾರ ಕಟ್ಟಿದ್ದೇನೆ. ಮಗನೇ ಲೋಫರ್, ತೋರ್ಸು
ಜಾಸ್ತಿ ಎಲ್ಲಿ ಆಯ್ತು ನಂದು ತೋರಿಸುವಂತ. ಸಿಬಿಲ್ ಬರೀ ಕಡಿಮೆ ಆಗುದಿಲ್ಲ, ಕಟ್ಟಿದ್ರೆ ಜಾಸ್ತಿ ಆಗುತ್ತೆ. ಏನು ಸಿಬಿಲ್ ಅಂತ ಹೇಳಿದ್ರೆ ಇದು ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್, ಅದು ಒಂದು ಕಂಪನಿ. ಸಿಬಿಲ್ ಅಂತ ಹೇಳಿದ್ರೆ ಅದೊಂದು ಕಂಪನಿ, ಅಮೆರಿಕಾದ ಟ್ರಾನ್ಸ್ ಯೂನಿಯನ್ ಒಂದು ಮಲ್ಟಿನ್ಯಾಷನಲ್ ಕಂಪನಿ. ಬಹಳ ಅದ್ಭುತವಾಗಿ ಎಲ್ಲಾ ಬಿಸ್ನೆಸ್, ಎಲ್ಲಾ ವ್ಯಾಪಾರ ವಹಿವಾಟ ಎಲ್ಲದೂ ಕೂಡ ಅವರು ಇಡೀ ಜಗತ್ತಿನಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅದೊಂದು ಮಲ್ಟಿನ್ಯಾಷನಲ್ ಕಂಪನಿ. ಇದರ ಪ್ರಕಾರ 700ರಿಂದ 900ವರೆಗೆ ಏನಾದರೂ ಸಿಬಿಲ್ ಸ್ಕೋರ್ ಇತ್ತಂತ ಹೇಳಿದ್ರೆ ತುಂಬಾ ಒಳ್ಳೆ ಸ್ಟ್ಯಾಂಡರ್ಡ್ ಸಿಬಿಲ್ ಸ್ಕೋರ್, ಯಾವುದೇ ಶ್ಯೂರಿಟಿ ಇಲ್ಲದೇನೆ ನಿಮಗೆ ಇಂಡಿಪೆಂಡೆಂಟ್ ಆಗಿ, ಯಾವುದೇ ಶ್ಯೂರಿಟಿ ಇಲ್ಲದೇನೆ ಅತಿ ಹೆಚ್ಚು ಲೋನ್ ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸಿಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಇವ್ರೇನ್ ಮಾಡಿದ್ರು, ವಾರ ವಾರ ಕಟ್ಟಿಸ್ಕೊಂಡ್ರಲ್ರಿ ನಿಮಗೆ. ನಿಮ್ಮ ಜೀವನದ ಸಂಘದ ಸದಸ್ಯರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ 20 ವಯಸ್ಸಿನಿಂದ 40 ವರ್ಷದ ತನಕ 50 ವರ್ಷದವರೆಗಿನವರಿಗೆ ಈ ರೇಂಜ್ ಏನಿದೆಯಲ್ಲ, ಎಸ್ಪೆಷಲಿ 20 to 40 ಇಯರ್ಸ್, ನಿಮ್ಮ ಜೀವನದ ದುಡಿಯುವಂತಹ ಯೌವನ ವಯಸ್ಸನ್ನೇ ಹಾಳು ಮಾಡ್ಕೊಂಡು ಬಿಟ್ರಲ್ಲ. ಇವರು ಸಿಬಿಲ್ ಸ್ಕೋರೇ ಕೊಟ್ಟಿಲ್ಲ ನಿಮಗೆ, ನಿಮ್ಮನ್ನ ಅಂಗವಿಕಲರನ್ನಾಗಿ ಮಾಡಿಬಿಟ್ರು. ಆರ್ಥಿಕ ಫಿನಾನ್ಷಿಯಲ್ ಹ್ಯಾಂಡಿಕ್ಯಾಪ್ ಮಾಡಿದ್ದಾರೆ ನಿಮಗೆ. ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದ ಅತ್ಯಮೂಲ್ಯ ವರ್ಷಗಳನ್ನ, ದುಡಿಯುವ ವರ್ಷಗಳನ್ನ ನಿಮ್ಮಿಂದ ಕಸ್ಕೊಂಡು ನಿಮಗೆ ಯಾವುದೇ ಐಡೆಂಟಿಟಿನೇ ಕೊಟ್ಟಿಲ್ಲ. ಸಿವಿಲ್ ಅಂತ ಹೇಳಿದ್ರೆ ಕ್ಷಮತೆ, ಯೋಗ್ಯತೆ, ಅಂದ್ರೆ ಇವನಿಗೆ ಸಾಲ ಮರುಪಾವತಿ ಮಾಡುವಂತ ಯೋಗ್ಯತೆಯ ಒಂದು ಐಡೆಂಟಿಟಿ, ಗುರುತು. ಆ ಗುರುತನ್ನೇ ನಿಮ್ಮಿಂದ ಕಸ್ಕೊಂಡು ಬಿಟ್ಟಿದ್ದಾರೆ. ಇದು ಆಗಿರುತ್ತೆ ತಪ್ಪು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಸಿಬಿಲ್ ತೋರ್ಸಪ್ಪ, ನೀನು ತೋರ್ಸು, ನಾನು ಇಷ್ಟು ವರ್ಷ ಕಟ್ಟಿದ್ದೀನಿ, ವಾರ ವಾರ ಪ್ರಾಮಾಣಿಕವಾಗಿ ಕಟ್ಟಿದ್ದೀನಿ. ಬಹುಶಃ 10 ವರ್ಷದಿಂದ ನಿರಂತರವಾಗಿ ಪ್ರತಿ ವಾರ ಕಟ್ಟಿದಂತವ್ರು ಏನಿದ್ದಾರೆ ಅವರು ಜಗತ್ತಿನಲ್ಲಿ ಅತ್ಯಂತ ಪ್ರಾಮಾಣಿಕ ಗ್ರಾಹಕ. ಅಂತವ್ರಿಗೆ ಇವ್ರು ಹೋಗಿ ಬೈತಾ ಇದ್ದಾರೆ, ಕಟ್ಟಕ್ಕಾಗಲ್ವಾ ಅಂತ ಹೇಳ್ಕೊಂಡು. ಅದಕ್ಕೆ ಅವ್ರು ಕೇಳಿ, ಇಷ್ಟು ದಿನ ಕಟ್ಟಿದ್ದು ಮೊದಲು ತೋರ್ಸಂತೇಳಿ. ಹಿಂಗಾಗಿ ಈ ಸುಳ್ಳನ್ನು ನಂಬಬೇಡಿ. ಒಂದು ವೇಳೆ ಏನಾದರೂ ನಿಮ್ಮ ಪರ್ಸನಲ್ ಅಕೌಂಟಿಗೆ ಏನಾದರೂ ಅಟ್ಯಾಚ್ ಮಾಡಿದರೆ ಬ್ಯಾಂಕ್ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಅದರ ಮಾಹಿತಿ ಕೊಡಿ, ನಾವು ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾಕಂತ ಹೇಳಿದ್ರೆ ಇದು ವ್ಯವಹಾರ ನಡೆದಿದ್ದು ಗುಂಪಿನ ಮುಖಾಂತರ. ಇವರೇ ಹೇಳ್ತಾನೆ, ಗ್ರೂಪ್ ಇಂದ ಬಂದಿದ್ದು. ಗ್ರೂಪ್ ಇಂದ ಬಂದ್ರೆ ಪರ್ಸನಲ್ ಅಕೌಂಟಿಗೆ ಹೆಂಗೆ ಇವರು ಸಿವಿಲ್ಗೆ ಎಂಟ್ರಿ ಮಾಡ್ತಾರೆ? ಹಂಗೇನಾದ್ರೂ ಮಾಡಿದ್ರೆ ಆ ಬ್ಯಾಂಕಿನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಾವು. ಕ್ರಿಮಿನಲ್ ಮೊಕದ್ದಮೆ ಹಾಕಿ ಆ ಬ್ಯಾಂಕ್ ಮ್ಯಾನೇಜರ್ಗೂ ಕೂಡ ಜೈಲಿಗೆ ಕಳಿಸ್ತೀವಿ. ನೆನಪಿಟ್ಕೊಳ್ಳಿ. ಸುಮ್ಮನೆ ಸುಳ್ಳು ಅಡ್ಡದಾರಿ ತೋರ್ಸಕ್ ಹೋಗಬೇಡಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಕೇಳಿ. ಸ್ವಲ್ಪ ಲೇಟ್ ಆಗ್ತಾ ಇದೆ ಕಾಣ್ತದೆ, ಬಟ್ ಸ್ಟಿಲ್ ವೆರಿ ಶಾರ್ಟ್ ಆಗಿ ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಇದೆ ಇದು, ಎಲ್ಲ ಇದರಲ್ಲಿ ಕೇಳೋದು. ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾ ಇದಾರೆ ಎಲ್ಲರೂ. ಮೇಡಮ್ ಅವರೇ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ನಮಗೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಐತೆ, ಬ್ಯಾಂಕ್ ಸ್ಟೇಟ್ಮೆಂಟ್. ಅವ್ರು ಅದಕ್ಕೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ನೋಡ್ರಿ ಸೀದಾ ನೋಟ್ಬುಕ್ ತೋರಿಸ್ತಾರೆ, ನೋಟ್ಬುಕ್ ಹಿಡಿತಾರೆ. ಅವಾಗ ನನಗೆ ಈ ನೋಟ್ಬುಕ್ ಬೇಡ, ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಅಂದಾಗ ಇವ್ರು ಏನ್ ಹೇಳ್ತಾರೆ, ಹಂಗಿದ್ರೆ ಬ್ಯಾಂಕಿಗೆ ಹೋಗಿ ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಡುವಂತ ಕೆಲಸ ಇದೇ SKDRDP. ಅದಕ್ಕೇನೆ BC ಏಜೆಂಟ್ ಅನ್ನೋದು. BC ಏಜೆಂಟ್ ಕೆಲಸ ಏನು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. RBI ಗೈಡ್ಲೈನ್ಸ್ ಪ್ರಕಾರ, ಮಾಸ್ಟರ್ ಸರ್ಕ್ಯುಲರ್ ಇರುವಂತಹ RBI ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳ್ತದೆ, BC ಏಜೆಂಟ್ಗಳು ಏನೇನ್ ಕೆಲಸ ಮಾಡಬೇಕು. ಫಸ್ಟ್ ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು ಸಂಘದವರಿಗೆ ಅಥವಾ ಇಂಡಿವಿಜುವಲ್ಗಳಿಗೆ. ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು ಒಂದನೇದ್ದು. ಎರಡನೇದ್ದು ಅವ್ರಿಗೆ ಪಾಸ್ಬುಕ್ ಕೊಡಬೇಕು, ಬ್ಯಾಂಕಿನ ಪಾಸ್ಬುಕ್ ಕೊಡಬೇಕು. ಮೂರನೇದು ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು, ಅವ್ರ ಮನೆಗೆ ತಂದು ಕೊಡಬೇಕು ಅವ್ರಿಗೆ. ಅಥವಾ ಗ್ರಾಮದಲ್ಲಿ ಒಂದು ಪಾಯಿಂಟ್ ಇರ್ತದಲ್ಲ, ಆ ಪಾಯಿಂಟ್ಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು. ಇವ್ರದ್ದು ಈ ಎಣ್ಣೆ ಚೀಟಿ, ಸೋಡಾ ಚೀಟಿ ಅಲ್ಲ, SKDRDP ಸೋಡಾ ಚೀಟಿ ಅವು ಅಲ್ಲ, ಬ್ಯಾಂಕಿನ ಸ್ಟೇಟ್ಮೆಂಟೇ ತಂದು ಕೊಡಬೇಕು ಅನ್ನೋದು BC ಏಜೆಂಟ್. ಇವ್ರು ಹೇಳ್ತಾರಲ್ಲ, BC ಟ್ರಸ್ಟ್, BC ಏಜೆಂಟ್, BC ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಅಥವಾ BF ಬಿಸಿನೆಸ್ ಫೆಸಿಲಿಟೇಟರ್ಸ್ ಕೆಲಸನೇ ಇವು. ಸ್ಟೇಟ್ಮೆಂಟ್ ತಂದು ಕೊಡೋದೇ ಕೆಲಸ. ಆ ನಂತರ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಮಾಡಿಸಬೇಕು, ಅದು ಕೂಡ ಅವ್ರ ಕೆಲಸ. ಅದನ್ನ ಹೇಳಬೇಕು ಅವರಿಗೆ, ಅದರ ಬಗ್ಗೆ ನಾಲೆಜ್ ಕೊಡಬೇಕು. ಅವ್ರು ಮಾಡ್ತಾ ಇಲ್ಲ. ATM ಕಾರ್ಡ್ಗಳನ್ನ ಕೊಡಬೇಕು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡಿಸಬೇಕು. ಇವರು ಯಾರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಕೊಡಿಸಿಲ್ಲ ರೀ, ಬ್ಯಾಂಕಿಂದ ಯಾರಿಗೂ ಕೊಡಿಸಿಲ್ಲ. ಕ್ರೆಡಿಟ್ ಕಾರ್ಡ್ ಯಾರಿಗೂ ಕೊಡಿಸೇ ಇಲ್ಲ ಇವರು. ಕೇಳಿ, ನೀವು ಒಬ್ಬರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಕೊಡಿಸಿದ್ರೇನು ಅಂತ ಹೇಳ್ಕೊಂಡು. ಕೊಡಿಸುವುದಿಲ್ಲ ಅವರು. ಕೊಡಿಸಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅಥವಾ ATM ಯೂಸ್ ಮಾಡಿದ್ರೆ. ಕ್ಯಾಶ್ ಕೊಟ್ರಿಗೆ ಆಗುದಿಲ್ಲ. ಇವ್ರು ಹೇಳ್ತಾರಲ್ಲ, ನಿಂದು ಸಿವಿಲ್ ಕಡಿಮೆ ಆಗ್ತದೆ. ಕ್ಯಾಶ್ ಕೊಟ್ರೆ ಹೆಂಗ್ರಿ ಎಂಟ್ರಿ ಆಗ್ತದೆ? ಅಷ್ಟು ನಾಲೆಜ್ ಇಲ್ವಾ? ಕ್ಯಾಶ್ ಕೊಟ್ರೆ ಹೆಂಗಿ ಎಲ್ಲಿ ಎಂಟ್ರಿ ಆಗ್ತದೆ? ಅದು ಯಾರಿಗಾದ್ರೂ ಗೊತ್ತಾ? ನೀವು ಕೊಟ್ಟಂತ ದುಡ್ಡು ಯಾವ ಅಕೌಂಟಿಗೆ ಹೋಗಿದೆ ಅಂತ ಹೇಳಿ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ.
ಗೊತ್ತಿಲ್ಲ ಯಾರಿಗೂ. ಇವು ಬಿಸಿ ಏಜೆಂಟ್ ಮಾಡಬೇಕಾಗಿರ್ತಕ್ಕಂತಹ ಪ್ರಮುಖ, ಇನ್ನೂ ಸಾಕಷ್ಟಿದೆ, ದೊಡ್ಡ ಲಿಸ್ಟ್ ಇದೆ, ಟೈಮ್ ಸಾಕಾಗೋದಿಲ್ಲ, ಬೇರೆ ಸೆಷನ್ ಅಲ್ಲಿ ಹೇಳ್ತೀನಿ. ಅಕೌಂಟ್ ಓಪನ್ ಮಾಡಿಸೋದು, ಪಾಸ್ಬುಕ್ ಕೊಡಿಸೋದು, ಸ್ಟೇಟ್ಮೆಂಟ್ ಕೊಡಿಸೋದು, ಸಿಬಿಲ್, ಎಟಿಎಂ ಮತ್ತೆ ಕ್ರೆಡಿಟ್ ಕಾರ್ಡ್ ಕೊಡಿಸೋದು, ಇದು ಮಾಡಬೇಕಾದಂತು. ಯಾವ್ದನ್ನ ಮಾಡಬಾರದು, ಇವ್ರು ಇದನ್ನ ಯಾವುದು ಮಾಡಲ್ಲ. ಇವ್ರು ಮಾಡಿದ್ರಾ? ಇಲ್ಲ. ಇವ್ರು ಹೇಳ್ತಾರೆ ನಮ್ ಬಿಸಿ ಟ್ರಸ್ಟ್ ಮಾಡಬೇಕಾಗಿರೋ ಕೆಲಸನೇ ಇದು. ಆದ್ರೆ ಯಾವ್ದನ್ನ ಮಾಡಬಾರದು ಅಂತ ಹೇಳಿದ್ರೆ, ಕಲೆಕ್ಷನ್ ಇವರೇ ಹೋಗಿ ಕಲೆಕ್ಷನ್ ಮಾಡುವಂಗಿಲ್ಲ, ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡುವಂಗಿಲ್ಲ. ಆನಂತರ ಸೇವಿಂಗ್ ಉಳಿತಾಯ ಹಣ ಇವರಾಗೆ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದಿಲ್ಲ, ಅವರ ಅಧಿಕಾರ ಇಲ್ಲವೇ ಇಲ್ಲ. ಆದ್ರೆ ಪ್ರತಿಯೊಬ್ಬರ ಕಡೆ ಇಂತನೂ ಕೂಡ 10 ರೂಪಾಯಿ 20 ರೂಪಾಯಿ ಕಳೆದ 15-16 ವರ್ಷದಿಂದ ಉಳಿತಾಯ ಹಣ ತಗೊಳ್ತಾ, 15-16 ಅಷ್ಟೇ ಅಲ್ಲ, 1996 ಇಂದ 28 ವರ್ಷ ಆಯ್ತು, 28-29 ವರ್ಷ ಆಯ್ತು. ಉಳಿತಾಯ ಹಣ ಕಾನೂನು ಬಾಹಿರ, ಅದನ್ನ ಮಾಡ್ತಾ ಇದ್ದಾರೆ ಅವರು. ಆನಂತರ ವಾರ ಕಲೆಕ್ಟ್ ಮಾಡಲೇಬಾರದು ಅಂತ ಹೇಳ್ತಾರೆ, ವಾರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವ್ದು ಮಾಡಬಾರದು ಅಂತ ಹೇಳ್ತಾರೆ ಅದನ್ನೇ RBI ಏನು ಮಾಡಬಾರದು ಬಿಸಿ ಟ್ರಸ್ಟ್ ಏಜೆಂಟ್ನವರು ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಆನಂತರ ಪ್ರಾಡಕ್ಟ್ ಗಳನ್ನ, ಫಾರ್ ಎಕ್ಸಾಂಪಲ್, ಅದನ್ನ ಇಟ್ಕೊಂಡು ನೀವು ಏನೇನೋ ಪ್ರಾಡಕ್ಟ್ ಮಾರೋದು, ಅದನ್ನ ಮಾಡಿದೆ. LIC ನೋಡಿ 20 ಲಕ್ಷದವರೆಗೆ ನಿಮಗೆ ಯಾವ ಶ್ಯೂರಿಟಿನೇ ಇಲ್ಲ, ಇವ್ರು ಮಾಡ್ಕೊತಾ ಇದ್ದಾರೆ. ಇವೆಲ್ಲ ಪ್ರೊಡಕ್ಟಿವ್. ಒಂದು ತಿಳ್ಕೊಳ್ಳಿ, ಈ PRK LIC ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ? ಮೈಕ್ರೋ ಬಚತ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಯಾಕೆ ಹೇಳಿ? ಏನು ಉಳಿತಾಯ ಹಣ ಮೊದಲೇ ಕಟ್ಬಿಟ್ಟಿದ್ದೀರಿ ನೀವು. 2 ಉಳಿತಾಯ ಯಾಕೆ ತಗೋತಾ ಇದಾರೆ ಅವರು? ಪ್ರತಿ ವಾರ ತಗೊಂಡಿದಾರಲ್ಲ ನಿಮ್ಮ ಹತ್ರ, ಅದೇ ಬಚತ್, ಅದೇ ಉಳಿತಾಯ ಹಣ. ಆ ಉಳಿತಾಯದ ಹಣನೇ ಮೇಲೇನೆ ಲೋನ್ ಕೊಡಬೇಕಾಗಿತ್ತು ಅವರು. ಉಳಿಕಿದ್ದು ಇದೇನಿದಾವಲ್ಲ ಇವೆಲ್ಲ ದಲಾಲಿ ದಂಧೆ. ಇವರು ನಿಮ್ಮನ್ನ ಗಿರಾಕಿ, ಈ ಎಂಟೈರ್ ಇವೇನ ಸಂಘ ಹೇಳಿದ್ನಲ್ಲ, ಇವೆಲ್ಲ ಇದೊಂದು ಮಾರ್ಕೆಟ್ ತರ ಮಾಡಿದ್ದಾರೆ. ನಿಮ್ಮನ್ನ ಗಿರಾಕಿಗಳ ತರ ಯೂಸ್ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ಸಂತೆಗೆ ಗಿರಾಕಿಗಳು ಹೋದಾಗ ಅವ್ರಿಗೊಂದು ಆಪ್ಷನ್ ಇರ್ತದೆ, ಒಳ್ಳೇದಿದ್ರೆ ತಗೋಬಹುದು, ಕೆಟ್ಟದಿದ್ರೆ ಬೇಡ ಅಂತ ಹೇಳ್ಬೋದು. ರೇಟ್ ಜಾಸ್ತಿ ಇದ್ರೆ ಬೇಡಪ್ಪ ಅಂತ ಹೇಳ್ತಾರೆ. ಆದ್ರೆ ನಿಮ್ಮನ್ನ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅನ್ನುವಂತಹ ಗಿರಾಕಿಗಳನ್ನ ನಿಮ್ಮನ್ನ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕಿಗೆ ಹೋಗಿ ಅಂತ ಇದ್ದಾರೆ, ಹೋಗಿ ಸ್ಟೇಟ್ಮೆಂಟ್ ತಗೊಳ್ಬಿಡ್ರಿ ಅಂತ ಹೇಳಿ, ಅದಕ್ಕೆ ನಾನು ಈ ಪಾಯಿಂಟ್ಸ್ ಅನ್ನು ಹೇಳಿದೆ. ಆನಂತರ ಈ ಏನೋ ಈ ಸೇವಿಂಗ್ಸು ಅದನ್ನ ಕಲೆಕ್ಟ್ ಮಾಡಬಾರದು ಅಂತದೆ. ಇದನ್ನ ಯಾವುದನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಬಿಸಿ ಏಜೆಂಟ್ಗಳು, ಅದನ್ನೇ ಮಾಡ್ತಾ ಇದ್ದಾರೆ. ಯಾವ್ದು ಮಾಡಬೇಕು ಅದನ್ನ ಮಾಡ್ತಾನೆ ಇಲ್ಲ. ಆನಂತರ ಇನ್ನೂ ಇಂಪಾರ್ಟೆಂಟ್ ಒಂದು ಇದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಬಿಸಿ ಏಜೆಂಟ್ಗಳಿಗೆ ಇದು ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನ ಓಪನ್ ಮಾಡ, ಸೆಕೆಂಡ್ ಡಾಕ್ಯುಮೆಂಟ್. ಇವರು ವೆಬ್ಸೈಟ್ ಅಲ್ಲೇ ಬರ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ಕಮಿಷನ್ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿ. ಕಮಿಷನ್ ಹಣ ಯಾರು ಕೊಡ್ತಾರೆ? ಈ ಬಿಸಿ ಏಜೆಂಟ್ಗಳು. ನಿಮಗೆ ಈ SKDRDPದವರು ದುಡ್ಡು ವಸೂಲಿ ಮಾಡ್ತಾರೆ 5%. ಆಕ್ಚುಲಿ ನಿಮ್ ಕಡೆ ಅಂತ ವಸೂಲಿ ಮಾಡುವಂಗಿಲ್ಲ, ಅದನ್ನ ನಿಮ್ಮ ಮೇಲೆ ಹಾಕುವಂಗಿಲ್ಲ. ಅದನ್ನ ಬ್ಯಾಂಕ್ನವ್ರು ಕೊಡ್ಬೇಕು ಅವರಿಗೆ. ಇದು ಅವರು ವೆಬ್ಸೈಟ್ ಅಲ್ಲೇ ಹಾಕೊಂಡಿದ್ದಾರೆ. ವೆಬ್ಸೈಟ್ ನಲ್ಲಿ ಕರೆಕ್ಟ್ ಆಗಿ ಹಾಕೋತಾರೆ ಅವ್ರು. ಯಾಕೆ ಹೇಳಿ? ಬ್ಯಾಂಕ್ಗಳ ನೋಡ್ತಾರೆ, ಅಧಿಕಾರಿಗಳು ನೋಡ್ತಾರೆ, ಪ್ರಜ್ಞಾವಂತರು ನೋಡ್ತಾರೆ ವೆಬ್ಸೈಟ್ಗಳನ್ನ. ಪಾಪ ಕೂಲಿ ನಾಲಿ ಮಾಡೋರು ವೆಬ್ಸೈಟ್ ನೋಡಕ್ಕಾಗ್ತದ? ಅದಕ್ಕೆ ಇವರು ಏನ್ ಹಾಕೊಂಡಿದ್ದಾರೆ ಅದರದೇ ಸ್ಕ್ರೀನ್ ಶಾಟ್ ಇದು, ನೀವು ಕೂಡ ನೋಡಬಹುದು. ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್. The rate of interest of the loan availed by the members of SHG through bank OD/CC loan is 13.5%. ಅಂದ್ರೆ ದಕ್ಷಿಣ 13.5% ಅಂತ ಹೇಳ್ತಾರೆ ಇವರು. ಆಕ್ಚುಲಿ ಇರೋದು 8ರಿಂದ 9%. 5% ಆಡ್ ಮಾಡಿದ್ರೆ 13% ಬರ್ತದೆ, 13%. ಇವ್ರು ಯಾಕೆ ಆಡ್ ಮಾಡ್ತಾ ಇದ್ದಾರೆ ಅದನ್ನ? ಬ್ಯಾಂಕ್ ಇದ್ರೆ ತಗೋಬೇಕಲ್ಲ. ಆಲ್ ದ ಅದರ್ ಡಿಸ್ಟ್ರಿಕ್ಟ್ ಎಕ್ಸೆಪ್ಟ್ ಬೆಳಗಾಂ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಲೈನ್ ಇದು ನೋಡಿ. ದಿಸ್ ರೇಟ್ ಇನ್ಕ್ಲೂಡ್ಸ್ ದ ಬ್ಯಾಂಕ್ ಇಂಟ್ರೆಸ್ಟ್ ಪ್ಲಸ್ BC ಸರ್ವಿಸ್ ಚಾರ್ಜಸ್. ನಿಮ್ಗೆ ಹೇಳ್ತಾರಲ್ಲ ಸೇವಾ ಶುಲ್ಕ ಅಂತ ಬರೆದಿದೆಯಲ್ಲ, BC ಸರ್ವಿಸ್ ಚಾರ್ಜಸ್ ಪೇಬಲ್ ಬೈ ದ ಬ್ಯಾಂಕ್ ಟು ದ SKDRDP. ಕರೆಕ್ಟ್. ಅದು ಬ್ಯಾಂಕಿನಿಂದ SKDRDP ಕೊಡಬೇಕದು, ಗೊತ್ತಾಯ್ತಾ? ಬ್ಯಾಂಕ್ನವರು ಈ ದಲಾಲಿ ಕಮಿಷನ್ ಏಜೆಂಟ್ ಧರ್ಮಸ್ಥಳ SKDRDP ಕಮಿಷನ್ ಏಜೆಂಟ್ಗೆ ಬ್ಯಾಂಕ್ನವ್ರು ಕೊಡಬೇಕು. ನಿಮ್ಮ ಮೇಲೆ ಯಾಕೆ ಹಾಕ್ತಾ ಇದ್ದಾರೆ ಅದನ್ನ? ಇಲ್ಲಿ ನಿಮ್ ಕಡೆನೂ ಕಮಿಷನ್ ತಗೊಳ್ಳೋದು, ಬ್ಯಾಂಕಿನ ಕಡೆ ಅಂತಾನು ಕಮಿಷನ್ ತಗೊಳ್ಳೋದು. ಆದ್ರೆ ಅವ್ರ ಕೆಲಸ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದು, ಪಾಸ್ಬುಕ್ ಕೊಡೋದು, ಅದೇನು ಮಾಡ್ತಾನೆ ಇಲ್ಲ. ಇದು ಗೋಲ್ಮಾಲ್, ಅತಿ ದೊಡ್ಡ ಗೋಲ್ಮಾಲ್. ಇದು ನಿಮಗೆ ಬರ್ತಾರಲ್ಲ
ಟ್ಯಾಗ್ ಹಾಕೊಂಡು ಅಥವಾ ಮೇಡಮ್ ಅವ್ರು ಬರ್ತಾರಲ್ಲ ಅವ್ರು ಕೇಳ್ರಿ ಇದನ್ನ ಯಾಕೆ ಕಲೆಕ್ಟ್ ಮಾಡ್ಕೊಳ್ತೀರಿ ಅಂತ ಹೇಳಿ. ಅದಕ್ಕೆ ನಾವು ಹೇಳೋದು ಬ್ಯಾಂಕಿಗೆ ಒಂದ್ಸರಿ ಹೋಗಿ ಬರ್ರಿ, ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ, ಅವಾಗ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಆನಂತರ ಈ PRK ಬಗ್ಗೆ ಅದು ಕೂಡ ಚರ್ಚೆಗೆ ಬರ್ತಾ ಇದೆ. PRK ಬಾಂಡ್ ಮೈಕ್ರೋ ಬಚತ್ ಆಗಲಿ ಅಥವಾ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಆಗಲಿ, ನೀವು ದುಡ್ಡು ಕಟ್ಟಿರ್ತೀರಿ 1 ಲಕ್ಷ ತನಕ 80,000 ತನಕ, ಅದನ್ನ ಪಾಲಿಸಿ ಸರೆಂಡರ್ ಮಾಡೋದು ಅಂತ ಹೇಳ್ತಾರೆ. ಅದನ್ನ ಬ್ಯಾಂಕಿಗೆ ಹೋಗಿ ನೀವು ಕಟ್ಟಿದಂತಹ ಪಾಲಿಸಿ ಏನಿರ್ತದಲ್ಲ, 4 ವರ್ಷ 5 ವರ್ಷ ಅಥವಾ 4 ವರ್ಷಕ್ಕೇನೆ 1 ಲಕ್ಷದ ತನಕ ಅಥವಾ 80,000 50,000 ತನಕ ನೀವು ಕಟ್ಟಿದ್ರೆ 50% ಇಂದ 80% ವರೆಗೆ ಬ್ಯಾಂಕಿನವರು ಆ ಬಾಂಡ್ ಮೇಲೆನೆ ನಿಮಗೆ ಲೋನ್ ಕೊಡ್ತಾರೆ. ಎನಿ ಬ್ಯಾಂಕ್ ನೀವು ಕಟ್ಟಿದ್ದನ್ನ ನೀವು ಯಾವುದೇ ಬ್ಯಾಂಕಿಗೆ ತಗೊಂಡು ಹೋಗ್ರಿ. ಆದ್ರೆ SKDRDP ಅಂತ ಜನರೇಟ್ ಆದಂತಹ ಯಾವುದೇ ಬಾಂಡ್ಗಳನ್ನ ಯಾವುದೇ ಬ್ಯಾಂಕ್ನವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ನಾವು ಕೇಳಿದೀವಿ ಇದನ್ನ, ಸುಮಾರು ಜನ ಹೋಗಿ ಕೇಳಿದ್ದಾರೆ. ನೀವು ಧರ್ಮಸ್ಥಳ ಸಂಘದವರಾದ್ರೆ SKDRDP ಅಂತ ತಗೊಂಡು ಬಂದಿದ್ರೆ ನಿಮ್ದು ವ್ಯಾಲಿಡ್ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಕೇಳ್ತಾ ಇದಾರಲ್ಲ PRK ಬಾಂಡ್, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದನ್ನ. ಏನು ವ್ಯಾಲಿಡಿಟಿ ಇಲ್ಲ, ಎಲ್ಲ ಫೇಕ್ ಅವು, ಚೊಂಬು. ನೀವು ತಂಬು ಕೊಟ್ರಿ, ದಣಿಗಳು ಚೊಂಬಿಟ್ರಿ ನಿಮಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತಂಬು ಕೊಟ್ಟ ಮಹಿಳೆಯರಿಗೆ, ತಂಬು ಕೊಟ್ಟ ಮಹಿಳಾ ಮಣಿಗಳಿಗೆ ಚೊಂಬು ಕೊಟ್ಟರು ಧರ್ಮಸ್ಥಳದ ದಣಿಗಳು. ಇದೇ ರೀತಿ ಆರೋಗ್ಯ ಸುರಕ್ಷಾ ಅಂತ ಹೇಳ್ತಾರೆ, ಯಾವ ಆಸ್ಪತ್ರೆಯಲ್ಲೂ ಇಲ್ಲ. ಒಂದು 8 ದಿನದ ಹಿಂದೆ SDMಗೆ ಹೋಗಿದ್ರು, ಇವ್ರದೇ ಕೊಟ್ಟಂತ ಆರೋಗ್ಯ ಸುರಕ್ಷಾ ಕಿಟ್, ಆರೋಗ್ಯ ಸುರಕ್ಷಾ ಕಾರ್ಡ್ ಐತಲ್ಲ ಏನೋದು, ಆಯುಷ್ ಏನೋ ತಗೊಳ್ಳಲ್ಲ ಅಂತ ಹೇಳಿದ್ರು. ಇವರದೇ ಹಾಸ್ಪಿಟಲ್ನಲ್ಲಿ ಇದೇ ಸಂಘದವರೇ, ಇದೇ SKDRDPದವರೇ, ಇದೇ ದಣಿಗಳದ್ದೇ ಹಾಸ್ಪಿಟಲ್ ಅದು SDM, ಇದೇ ದಣಿಗಳದ್ದೇ ಕೊಟ್ಟಂತಹ ಆರೋಗ್ಯ ಏನು ಕಾರ್ಡ್ ಇದೆಯಲ್ಲ ವರ್ಕ್ ಆಗ್ತಾ ಇಲ್ಲ. ಇದು ಗೊತ್ತಿರಲಿ. ಚೊಂಬು, ತಂಬು ಕೊಟ್ರಿ, ಚೊಂಬಿಟ್ರು ನಿಮಗೆ. ಆನಂತರ ಅನೇಕ ಜನ ಪ್ರಜ್ಞಾವಂತರು ಇದನ್ನು ಕೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸರ್ ಈಗ ಸರ್ಕಾರ ಸುಗ್ರೀವಾಜ್ಞೆ ಮಾಡ್ತು, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ರು, ತುಂಬಾ ಅಪ್ರಿಷಿಯೇಷನ್ ಬರ್ತಾ ಇದೆ. ಆದ್ರೆ ಸರ್ಕಾರ ಹೇಳಬೇಕಲ್ಲ ಯಾವ್ದು ಲೈಸೆನ್ಸ್ ಐತೆ ಯಾವ್ದು ಇಲ್ಲ RBI ಲೈಸೆನ್ಸ್ ಅಂತ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ಸರ್ಕಾರ ಹೇಳಕ್ ಬರುವುದಿಲ್ಲ RBI ಲೈಸೆನ್ಸ್ ಯಾವ್ದಕ್ಕೈತೆ ಯಾವ್ದಕ್ಕಿಲ್ಲ ಅಂತ ಹೇಳಿದ್ರೆ ಅದು ಅಥಾರಿಟಿ ಅಲ್ಲ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಉತ್ತರ ಕೊಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಉತ್ತರ ಯಾರು ಕೊಡಬೇಕು? ಸ್ವತಃ RBIನೇ ಕೊಡಬೇಕು. RBIನೇ ಹೇಳಿದೆ, ತೋರಿಸಿದ್ದೀನಿ ಇನ್ನೊಂದು, RBIನೇ ಹೇಳಿದೆ, ಕೇಳದಂತ ಮಾಹಿತಿ ಹಕ್ಕಿಗೆ ಅಧಿಕೃತವಾದಂತ RBI ಸೀಲ್ ಇರೋದು. ಇದನ್ನು ಕೂಡ ನಾವು ಹಾಕಿದೀವಿ, ಸುಮಾರು ನಮ್ಮ ಯೂಟ್ಯೂಬ್ಗಳಲ್ಲಿ ಬಂದಿದೆ, ನಾವು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ದಿಸ್ ಆರ್ಗನೈಸೇಷನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ SKDRDP ಅಲೋಡ್ ಟು ಪ್ರೊವೈಡ್ ಲೋನ್ಸ್ ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಲೋನ್ ಕೊಡುವಂತಹ ಅಧಿಕಾರ ಹೊಂದಿದೆಯಾ, ಅದಕ್ಕೆ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಇನ್ಫಾರ್ಮೇಶನ್ ಈಸ್ ನಾಟ್ ಅವೈಲೇಬಲ್. ಸ್ವತಃ RBI ಹೇಳಿದೆ. RBI ಸೀಲ್ ಪ್ರತಿಯೊಂದು ಇದೆ. ಇದೇನು ಫೇಕ್ ಅಲ್ಲ, ಇವ್ರ ಹಂಗೆ ಭೂರಹಿತ ಬಡವ ಅಂತ ಫೇಕ್ ಅಲ್ಲ. RBIನ ಯಾರು ಫೇಕ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಒಳಗಡೆ ಹೋಗ್ತಾರೆ ಅವರು. ಇದು ವಾಸ್ತವ ಪರಿಸ್ಥಿತಿ. ಹಿಂಗಾಗಿ ಹೇಳ್ಬಿಟ್ಟಿದಾರಲ್ಲ, ಇದರಲ್ಲಿ ಸುಗ್ರೀವಾಜ್ಞೆಯಲ್ಲಿ ಹೇಳ್ಬಿಟ್ಟಿದಾರಲ್ಲ, ಯಾರ್ದು ಲೈಸೆನ್ಸ್ ಇಲ್ಲ ಅವ್ರದ್ದು ಮನ್ನಾ ಆಗಿದೆ ಅಂತ ಹೇಳಿ. ಹಿಂಗಾಗಿ ಏನು 1,15,000 ಜನ, 1,15,000 ಸಂಘಗಳು, ಆ ಸಂಘದಲ್ಲಿ ಇದ್ದಂತ 10 ಲಕ್ಷ ಜನ ಅವರಿಗೆ ಬುದ್ಧಿವಂತರು ಅಂತ ಯಾಕೆ ಹೇಳ್ತಾ ಇದ್ದೀನಿ, ನಿಲ್ಸಿದಾರಲ್ಲ ಅವ್ರು ಬುದ್ಧಿವಂತರು ಯಾಕಂತ ಹೇಳಿದ್ರೆ, ಪ್ರಸಾದ ಅದು ಮಂಜುನಾಥ ಸ್ವಾಮಿಯ ಪ್ರಸಾದ ಇಲ್ಲ ಅನ್ಲಿಲ್ಲ ಅವರು. ಇವ್ರು ಹೇಳ್ತಾರಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಅಂತಾನೆ ತಗೊಂಡ್ಬಿಡ್ರಿ ನೀವು. ಪಾಪ ಅವ್ರು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ, ನಿಮ್ಮ ಮನೆ ಅಭಿವೃದ್ಧಿಗೆ ಅಂತ ಕೊಟ್ಬಿಡ್ರಿ. ಯಾಕಂದ್ರೆ ಹೆಸರು ಏನದ್ರದ್ದು, ಅಭಿವೃದ್ಧಿ ಸಂಸ್ಥೆ ಅಂತ ಇಟ್ಕೊಂಡಿದ್ದಾರೆ. ನಿಮ್ದು ಅಭಿವೃದ್ಧಿ ಮಾಡುತ್ತೇವೆ ಅಂತ ಹೇಳಿ ಪ್ರಸಾದ ಕೊಟ್ಟಿದ್ದಾರೆ. ಅದು ಯಾರ ಮುಖಾಂತರ? ಸಿದ್ದರಾಮಯ್ಯನವ್ರ ಮುಖಾಂತರ. ಇವ್ರು ಹೇಳಿದ್ರಲ್ಲ ಫ್ರೀ ಬಸ್ ಮಾಡಿದ ಕೂಡಲೇ, ಮುಂಚೆ ಸಿದ್ದರಾಮಯ್ಯ ಅವ್ರಿಗೆ ಏನಂತ ಬೈದ್ರಿ ಇವರು, ನೀವು ಮೀನು ತಿಂದು ಬಂದಿದ್ದೀರಿ, ದೇವಸ್ಥಾನದ ಒಳಗಡೆ ನೀವು ಬರಬೇಡಿ ಅಂತ. ಇದೇ ಧರ್ಮೋದ್ಯಮಿಗಳು
ಇದೇ ವ್ಯಕ್ತಿ ಹೇಳಿದಂಥವ್ರು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಹೇಳಿದ್ರು, ನೀವು ಒಳ್ಳೆ ಕೆಲಸ ಮಾಡಿಬಿಟ್ರಿ, ನೀವು ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ಪ್ರಸಾದ ತಗೊಂಡು ಹೋಗಿ ಅಂತ. ಕರೆಕ್ಟ್, ಪ್ರಸಾದ ತಗೊಂಡು ಹೋಗಿ ಅಂತ. ಸಿದ್ದರಾಮಯ್ಯನವರು ಪ್ರಸಾದ ತಗೊಂಡ್ರು. ಅದೇ ಪ್ರಸಾದವನ್ನ ಇಡೀ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ. ಈಗ ಒಳ್ಳೆ ಕೆಲಸ ಅಲ್ಲ? ನಿಮ್ಮೆಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾರೆ. ಈಗ 10 ಲಕ್ಷ ಜನ ಪ್ರಸಾದ ತಗೊಂಡಿದ್ದಾರೆ. ಪ್ರಸಾದ ಯಾರಾದ್ರೂ ವಾಪಸ್ ಕೊಡಕ್ಕಾಗ್ತದ? ಅದೇ ರೀತಿ ಉಳಿದವರು ಕೂಡ ದಯವಿಟ್ಟು ಇದನ್ನ ಪ್ರಸಾದ ಅಂತ ಇಟ್ಕೊಂಡು ತಗೊಂಡ್ಬಿಡಿ. ಇವ್ರು ಹೇಳ್ತಾರಲ್ಲ ಪ್ರಸಾದ ಪ್ರಸಾದ ಅಂತ ಹೇಳ್ಕೊಂಡು, ನಾವು ಅಭಿವೃದ್ಧಿ ಯೋಜನೆ ಮಾಡ್ತೀವಿ, ಅಭಿವೃದ್ಧಿ ಯೋಜನೆ ಮಾಡ್ತೀವಿ. ಅಭಿವೃದ್ಧಿ ಅಂತಾನೆ ತಿಳ್ಕೊಂಡ್ರಪ್ಪ ಅದನ್ನ. ನೀವು ಲೇವಾದೇವಿ ಮಾಡ್ಬೇಕಂತ ಹೇಳಿದ್ರೆ RBI ಲೈಸೆನ್ಸ್ ತಗೋಬೇಕಾಗಿತ್ತು. ನೀವು RBI ಲೈಸೆನ್ಸ್ ಇಲ್ಲ. ಟ್ರಸ್ಟ್ ಅಂತ ಹೇಳಿದವರು ಕಂಪನಿ ಆಕ್ಟಿನ ಕೆಲಸ ನೀವು ಮಾಡಕ್ಕಾಗಂಗಿಲ್ಲ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯ. ಕೊನೆಯದಾಗಿ ಒಂದು ಪ್ರಶ್ನೆ ಹೇಳಿ ನಾನು ಮಾತನ್ನು ಇವತ್ತಿನ ಲೈವ್ ಮುಗಿಸ್ತೀನಿ. ತುಂಬಾ ಖುಷಿ ಆಯ್ತು ಅದನ್ನು ನೋಡಿ. ನಮ್ಮ ಇದರಲ್ಲಿ ಸಂಚಾರಿ ಸ್ಟುಡಿಯೋದಲ್ಲಿ ಬಂತು ಮತ್ತು ನಮ್ಮ ರೈಟ್ ನ್ಯೂಸ್ ಅಲ್ಲಿ ಕೂಡ ಬಂತು. ಅಯ್ಯೋ ಹೆದರ್ಕೊಂಡು ವಿಡಿಯೋ ಮಾಡ್ಕೋಬೇಡ್ರಿ, ವಿಡಿಯೋ ಮಾಡ್ಕೋಬೇಡ್ರಿ, ವಿಡಿಯೋ ಮಾಡ್ಕೋತಾ ಇದ್ದಾಳಪ್ಪ ಆಕಿ. ಇನ್ನೊಂದು ಗದಗ್ ನಿಂತರ ಒಂದು ಕಳಿಸಿದ್ದಾರೆ. ಗದಗ್ನಲ್ಲಿ ನಮ್ಮ ಒಬ್ಬರು ನಾಗರಾಜ್ ಅಂತ ಅವರು ಮುಳುಗುಂದಿಂದ ಅವರು ಕಳಿಸಿದ್ದಾರೆ. ನೀವು ವಿಡಿಯೋ ಯಾಕೆ ಮಾಡ್ಕೋತೀರಿ, ನೀವು ವಿಡಿಯೋ ಯಾಕೆ ಮಾಡ್ಕೋತೀರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಕೇಳ್ರಿ ಉಲ್ಟಾ ಅವ್ರಿಗೆ, ವಿಡಿಯೋ ಯಾಕೆ ಮಾಡ್ಕೋಬಾರ್ದು? ನಾಳೆ ಪೊಲೀಸರು ಕೇಳ್ತಾರಲ್ಲ ಸಾಕ್ಷಿ ಎಲ್ಲ ಐತೆ ಅಂತೇಳಿ, ಮತ್ತೇನು ಕೊಡಬೇಕು? ಆ ನಂತರ ಇವರು ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವರು ನೀಟಾಗಿ ಸಾಚಾ ಇದ್ರೆ, ಇವರು ವ್ಯವಹಾರ ಸರಿ ಇದ್ರೆ ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ಬೇಕು? ಇವರು ವಿಡಿಯೋ ಮಾಡ್ಕೋಬೇಡ ಅಂತ ಯಾರು ಹೇಳ್ತಾರೆ ಗೊತ್ತೇನು? 2 ನಂಬರ್ ದಂಧೆ ಮಾಡೋರು, ಕಳ್ಳದ ದಂಧೆ ಮಾಡೋಂಥವ್ರು, ಈ ಮಟ್ಕ ಬರೀತಿರ್ತಾರಲ್ಲ, ಇಸ್ಪೇಟ್ ಕದ್ದು ಮುಚ್ಚಿ ಇಸ್ಪೇಟ್ ದಂಧೆ ಮಾಡ್ತಿರ್ತಾರಲ್ಲ, ಅಲ್ಲೆತ್ರ ಯಾರಾದ್ರೂ ವಿಡಿಯೋ ಹೊಡ್ಕೊಂಡೋದ್ರೆ ಬೈತಾರೆ, ನಡಿ ಆ ಕಡೆ ಅಂತ ಹೇಳಿ, ಇಲ್ಲ ಎದ್ದು ಓಡ್ ಹೋಗ್ತಾರ. ಅಥವಾ ಏನಾದ್ರೆ ಈ ಸ್ಮಗ್ಲಿಂಗ್ ಮಾಡೋರು, ಲೋಡಿಂಗ್ ಅನ್ಲೋಡಿಂಗ್, ಕಳ್ಳ ಮಾಲ್ ಲೋಡಿಂಗ್ ಅನ್ಲೋಡ್ ಮಾಡಬಹುದು, ಅಲ್ಲಿ ಯಾರಾದ್ರೂ ವಿಡಿಯೋ ತಗೊಂಡು ಹೋದ್ರೆ ಬೈದ್ ಕಳಿಸ್ತಾರೆ ಅವ್ರಿಗೆ. ಇಲ್ಲಂದ್ರೆ ಅವರೇ ಹೆದರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಕಳ್ಳತನ. ಯಾರು ವಿಡಿಯೋ ಮಾಡ್ಕೋತಾನೆ ಅವನಿಗೆ ಅವನು ಕರೆಕ್ಟ್ ಇರ್ತಾನೆ. ನೀವು ಕರೆಕ್ಟ್ ಇದ್ರೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ರಿ ನೀವು? ನಾಳೆ ಒಂದ್ ವೇಳೆ ಅವ್ರು ಬಂದಂತವ್ರು ಗುಂಡಾಗಳು ಅವರೆಲ್ಲ ಕೆಟ್ಟದಾಗಿ ಬೈತಾ ಇರ್ತಾರೆ. ನಾಳೆ ಹೊಡೆದು ಹೋದ್ರೆ ಹೊಡೆದು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವರು, ನಮ್ಗೆ ಬೈದ್ರು ಅಂತ ಹೇಳಿ. ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೋಬೇಕು. ನೋಡಿ, ಒಂದು ಟೈಮ್ ಇತ್ತು, ಬರೀ ಒಂದು 6 ತಿಂಗಳ ಹಿಂದೆ ಪಾಪ ಜನ ಓಡ್ತಾ ಇದ್ರು. ಇವ್ರು ಬಂದ್ಕುಳೆ ಇವ್ರು ಓಡ್ತಾ ಇದ್ದಾರೆ. ಈಗ ಅದು ಸೌಜನ್ಯ ಶಕ್ತಿ. ಯಾರು ಓಡಿಸ್ತಾ ಇದ್ದ, ಈಗ ಅವನೇ ಓಡಿ ಹೋಗ್ತಾ ಇದ್ದಾನೆ. ಓಡ್ರಿ ನೀವು. ಪಾಪ ಬೆತ್ತಲಾಗಿದ್ದಾರೆ. ಈಗ ಬೆತ್ತಲೆ ಆದ್ರೂ ಪೂರ್ತಿಯಾಗಿ ಇಡೀ ರಾಜ್ಯಾದ್ಯಂತ ಬೆತ್ತಲೆ ಆಗಿಬಿಡ್ತು ಈ ಕುಟುಂಬ. ಸೌಜನ್ಯಾಳಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೆತ್ತಲೆ ಮಾಡಿದ್ದಾರೆ ಇವರು. ನನಗೆ ಗೊತ್ತಿದೆ. ಪಾಪ ಹೆಣ್ಮಗಳು ಅತ್ಯಾಚಾರಕ್ಕೆ ಬಲಿಯಾದಾಗ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಬಟ್ಟೆನೂ ಕೂಡ ಕೊಡಲಿಲ್ಲ. ಹಂಗೆ ಕಾಡಿಸಿದ್ರು, ಪೀಡಿಸಿದ್ರು. ಆ ಮಗುವಿನ ಶಾಪ. ಇವರು ಬೆತ್ತಲಾಗಿ ಇವರು ಓಡ್ತಾ ಇದ್ದಾರೆ. ಮಹೇಶ್ ಶೆಟ್ಟರು ಓಡಿಸ್ತಾ ಇದ್ದಾರೆ ಇವ್ರನ್ನ. ಆ ಸೌಜನ್ಯ ಶಕ್ತಿ ಓಡಿಸ್ತಾ ಇದೆ ಇವ್ರನ್ನ, ಬೆತ್ತಲಾಗಿ ಓಡಿಸ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಓಡಿಸ್ತಾ ಇದ್ದಾನೆ ಇವರಿಗೆ, ಬೆತ್ತಲೆ ಮಾಡಿ ಓಡಿಸ್ತಾ ಇದ್ದಾರೆ. ಆ ಮಗು ಸುಮ್ಮನೆ ಬಿಡಲ್ಲ ಇವ್ರನ್ನ. ಓಡ್ರಿ, ಎಷ್ಟು ಓಡ್ತಿರೋ ಓಡ್ರಿ. ನಿಮ್ಮ ಹಿಂದೆ ಸೌಜನ್ಯ ಬೆನ್ನು ಬಿತ್ತಿದ್ದಾಳೆ. ನ್ಯಾಯ ಸಿಕ್ಕೇ ಸಿಗ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.